ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇಂದು ಶನಿವಾರದ ಈ ಒಂದು ವಿಶೇಷವಾದಂತಹ ದಿನದಂದು ರಾಮಭಕ್ತ ಆಂಜನೇಯನನ್ನ, ವೀರಾಂಜನೇಯನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಶನಿವಾರ ಅಂದಾಕ್ಷಣ ಸಾಕಷ್ಟು ವಿಶೇಷ ಮಾಹಿತಿ ಎಂದಿನಂತೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದ್ದೇ ಇರುತ್ತೆ. ಗುರುಜಿಯವರು ಇಂದು ತಿಳಿಸ್ಕೊಡುವಂತಹ ವಿಚಾರ, ಪೂಜೆಯನ್ನ ಅಂದ್ರೆ ನಾವು ದೇವರಿಗೆ ಆರಾಧನೆಯನ್ನ ಮಾಡಬೇಕು ಅಂದ್ರೆ ಯಾವ ರೀತಿ ವಿಧಿವತ್ತಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಗುರುಗಳನ್ನ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳು. ಬ್ರಹ್ಮೋಸ್ಮಿ. ಗುರುಜಿ, ಈ ದಿನದ ವಿಶೇಷ ಮಾಹಿತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಯಾವ ರೀತಿ ನಾವು ವಿಧಿವತ್ತಾಗಿ ಪೂಜೆಯನ್ನ ಮನೆಯಲ್ಲಿ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಇನ್ನ ಈ ಒಂದು ದ್ವಾದಶ ರಾಶಿಯ ಫಲಾಫಲಗಳು ಹಾಗೂ ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಶೌರ್ಯ ಪ್ರಚೋದಯಾತ್. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಮಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಹರಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಕೃಷ್ಣ ಪಕ್ಷ ಪ್ರಥಮಮ್ಯ ಉಪರಿ ದ್ವಿತೀಯ ಮಕಾ ನಕ್ಷತ್ರ. ವಿಶೇಷತಃ ಈ ದಿನ ಶನಿವಾರ ಮಂದವಾಸರ ಯುಕ್ತಾಯಂ ಸ್ಥಿರವಾಸರ ಯುಕ್ತಾಯಂ. ಮಕಾ ನಕ್ಷತ್ರದಲ್ಲಿ ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು ಬೆಳಗಿನ ಜಾವ 6:23 ಆಗಿದೆ. ಸಂಜೆ ಸೂರ್ಯಾಸ್ತ ಈ ದಿನ 6:25 ಆಗಲಿದೆ. ಇನ್ನು ವಿಶೇಷವಾಗಿ ಈ ದಿನದ ಸೂರ್ಯೋದಯದ ಪ್ರಕಾರವಾಗಿ ಈ ದಿನದ ಸೂರ್ಯೋದಯ ಬೆಳಗ್ಗೆ 6:42 ಆಗಿದೆ. ಈ ಪ್ರಕಾರವಾಗಿ ಈ ದಿನ ರಾಹುಕಾಲ. ಪ್ರತಿ ಶನಿವಾರ ಅಂತಂದರೆ ಸಾಮಾನ್ಯವಾಗಿ ಪ್ರಾಯಶಃ ನೀವೆಲ್ಲರೂ ನೋಡಿರ್ಬೋದು 9 ಗಂಟೆಯಿಂದ 10:30 ಇರುತ್ತೆ. ಆದರೆ ಈ ದಿನ 9:30 ಪ್ರಾರಂಭ ಆಗಿ 11 ಗಂಟೆ ತನಕ ಇರುತ್ತೆ. ಇನ್ನು ಈ ದಿನದ ಅತ್ಯಂತ ಶುಭ ಮುಹೂರ್ತ 11:59 12:30 ತನಕ ಇರುತ್ತೆ. ಅಂದರೆ 12ರಿಂದ 12:15. ಮತ್ತು ಈ ದಿನದ ಅತ್ಯಂತ ದುರ್ಮುಹೂರ್ತ ಈಗ 9ರಿಂದ 10 ಗಂಟೆವರೆಗೂ ಇರುತ್ತೆ. ಇದರಲ್ಲಿ ಯಾವುದೇ ಥರದ ಒಳ್ಳೆ ಕೆಲಸಗಳು ಮಾಡೋ ಹಾಗಿಲ್ಲ, ಜಾಗ್ರತೆ ವಹಿಸಿ. ಇದೇ ಈ ದಿನದ ಪಂಚಾಂಗದ ಮಹತ್ವ. ಇನ್ನು ಈ ದಿನದ ಶುಭ ಸುದ್ದಿ ಏನಪ್ಪ ಅನ್ನೋದಾದರೆ, ಇದೇ ದಿನ 12 ಗಂಟೆಗೆ, ಇವತ್ತು 12 ಗಂಟೆಗೆ ನೀವು ಮತ್ತೆ ನಾನು ನಿಮ್ಮ ವಾಹಿನಿಯಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಏನಪ್ಪ, ನಿಮ್ಮ ಜೊತೆ ನೇರ ಸಂದರ್ಶನದಲ್ಲಿ ನನ್ನ ಮಾತುಕತೆ ನಡೆದಿರ್ತಕ್ಕಂಥದ್ದು, ಯಾರಿಗೆ ಎಂಥ ಪ್ರಶ್ನೆ ಕೇಳಿದ್ರು ಅವರಿಗೆ ನೇರ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಜೀ ವಾಹಿನಿಯ ಮೂಲಕ ಒಂದು ನೇರ ಮಾತುಕತೆಯ ಒಂದು ಕಾರ್ಯಕ್ರಮ ಚಿತ್ರವನ್ನು ಸಂಪೂರ್ಣವಾಗಿ ಇದನ್ನು 12 ಗಂಟೆಗೆ ನಾವು ತೋರಿಸ್ಕೊಡ್ತೀವಿ. ಕಾರ್ಯಕ್ರಮ ಇದೆ, ತಾವೆಲ್ಲರೂ ಮತ್ತೆ 12 ಗಂಟೆಗೆ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮವನ್ನು ನೀವು ನೋಡಬಹುದು. ಇವತ್ತು ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ, ವೀಕ್ಷಣೆ ಮಾಡಿ. ಇಂಥ ಸುವರ್ಣಾವಕಾಶ ಕಳ್ಕೊಬೇಡಿ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಮತ್ತೊಮ್ಮೆ ಇನ್ನೊಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಹಾಸನದಲ್ಲಿ. ಈ ದಿನ 9:30ಯಿಂದ 11 ಗಂಟೆ ತನಕ ನಾನು ನಿಮ್ಮ ಜೊತೆ ಇರ್ತೀನಿ. ಎಲ್ಲಿ? ಹಾಸನ ಕಲಾಕ್ಷೇತ್ರದಲ್ಲಿ. ಮೊನ್ನೆ ಎಲ್ಲ ನಿಮ್ಗೆ ತಿಳಿಸಿದ್ದೀನಿ, ತಾವೆಲ್ಲರೂ ಬಂದಿರ್ತೀರಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಇನ್ನೂ ಬರಬೇಕಾಗಿರ್ತಕ್ಕಂಥವ್ರೆಲ್ಲರೂ ಬಂದು ಜಾಯಿನ್ ಆಗ್ಬೋದು. ನಿಮಗೆಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಒಂದು ವಿದ್ಯಾಚಕ್ರನ ಉಚಿತವಾಗಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಆದರೆ 11 ಗಂಟೆ ಒಳಗಡೆ ಬಂದರೆ ಮಾತ್ರ ಬಂದು ಕಲೆಕ್ಟ್ ಮಾಡ್ಕೊಂಡು ನೀವು ಹೋಗ್ಬೋದು.
ಬನ್ನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಂತರ ನೇರವಾಗಿ ಮನೆಗೆ ಬಂದು ಮತ್ತೊಮ್ಮೆ ಇನ್ನೊಂದು ಟಿವಿ ಆನ್ ಮಾಡಿ ಮತ್ತೆ ಕಾಣಿಸ್ಕೊಳ್ತಾ ಇರ್ತೀನಿ. ಇನ್ನು 3 ಜಾಗದಲ್ಲಿ ನೀವು ನಾನು ನೋಡ್ಬೋದು. ಬೆಳಗ್ಗೆ ಮನೆಯಲ್ಲಿ, ನಂತರ ಕಲಾಭವನದಲ್ಲಿ, ಮತ್ತೆ ಮಧ್ಯಾಹ್ನ ವಾಹಿನಿಯಲ್ಲಿ, ಈ ರೀತಿ. ಇನ್ನ ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ, ಅನುಕೂಲ ಆಗುವಂಥದ್ದು, ಉತ್ತಮ ಪ್ರಗತಿ ಆಗುವಂಥದ್ದು. ಹೆಣ್ಣು ಮಕ್ಕಳಿಗೆ ಅದೃಷ್ಟವೇ ದಿನವಾಗಿದೆ. ಇನ್ನ ಸ್ವಂತ ಉದ್ಯೋಗಸ್ಥ ಮಾಡತಕ್ಕಂಥವ್ರಿಗೆ ಎಲ್ಲ ರೀತಿಯ ಶುಭಫಲಗಳು ಇದನ್ನ ಅನುಭವಿಸಿರಿ. ಆ ವ್ಯಾಪಾರದಲ್ಲಿ ಲಾಭ, ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಇನ್ನು ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರಿಗೆ ಇದನ್ನ ಮನೆಯಿಂದ ಹೊರಗಡೆ ಹೋಗುವಂಥದ್ದು, ಸ್ನೇಹಿತರ ಜೊತೆ ಹೋಗುವಂಥದ್ದು, ಅಲ್ಲಿ ಯಾಕೋ ಮನಸ್ಸಿಗೆ ಅಶಾಂತಿ ಆಗೋದು, ನಿಮ್ಗೆ ಅವಮಾನ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ತುಂಬಾ ಶುಭ ವಾರ ಆಗಿರುತ್ತೆ. ನೀವೇನೇ ಅನ್ಕೊಂಡ್ರು ಸಹ ಈ ದಿನ ಲಾಭದಾಯಕವಾದಂತ ಸ್ನೇಹಿತರಿಂದ ಲಾಭ ಸಿಗುವಂಥದ್ದು, ಬಂಧು ಮಿತ್ರರ ಮನೆಗೆ ಆಗಮನ ಅಂತ ಹೇಳ್ತಿದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಮಕ್ಕಳನ್ನ ಭೇಟಿಯಾಗುವಂತ ಒಂದು ಸಂತಸತೆ, ಹೋಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಬರಬಹುದು. ದೂರದ ಸಂಬಂಧಿಕರನ್ನು ಭೇಟಿ ಆಗುವಂಥದ್ದು ಶುಭ ದಿನವೇ ಆಗಿದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಠ ಸ್ವಭಾವ ಇರುತ್ತೆ. ಅವ್ರು ಏನು ಹೇಳಿದ್ರು ಕೇಳೋದಿಲ್ಲ, ಅವ್ರು ಇಷ್ಟಪಟ್ಟಿದ್ದು ಬೇಕು ಅಂತ ಹಠವನ್ನು ಹಿಡಿತಾರೆ. ಅದರಿಂದ ಹಠಕ್ಕೆ ತಕ್ಕಂತೆ ನೀವು ತಂದೆ ತಾಯಿಗಳು ಯಾವ ರೀತಿ ಸ್ಪಂದಿಸಬೇಕು ಆ ರೀತಿ ಸ್ಪಂದಿಸ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಇದನ್ನ ವಿಶೇಷವಾಗಿ ನೀವು ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಆರೋಗ್ಯ ಪ್ರಾಪ್ತಿ, ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ದೀರ್ಘಕಾಲದ ರೋಗಗಳು ಶಮನ ಆಗುವಂಥದ್ದು, ಆರೋಗ್ಯದಲ್ಲಿ ಚೈತನ್ಯ ಉಂಟಾಗುವಂಥದ್ದು, ಸೋಂಬೇರಿತನ ಹೋಗಿ ಲವಲವಿಕೆಯಿಂದ ಇರತಕ್ಕಂಥದ್ದು. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಈ ದಿನ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಲಾಭ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಇಂಥದ್ರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಇದ್ರೆ ಆದ್ರೆ ಇನ್ವೆಸ್ಟ್ಮೆಂಟ್ ಇದಕ್ಕೆ ತಕ್ಕಂತೆ ಲಾಭನೂ ಸಿಗುವಂಥ ದಿನ ಈ ದಿನ ಆಗಿದೆ. ಇನ್ನು ಹಳೆ ಕೋರ್ಟು ಕಚೇರಿಗಳಲ್ಲಿ ಯಾವುದಾದ್ರೂ ಕೋರ್ಟು ಕಚೇರಿಗಳಿದ್ರೆ ಅದನ್ನ ಮನ್ನಾ ಆಗೋದು, ನಿಮ್ಮ ಕಡೆ ಜಯ ಸಿಗುವಂತ ತುಂಬಾ ಚೆನ್ನಾಗಿದೆ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗ ಪ್ರಾಪ್ತಿ, ಹೊಸ ಇಂಟರ್ವ್ಯೂಗೆ ಹೋಗೋದು, ಹೊಸ ಉದ್ಯೋಗಕ್ಕೆ ಹೋಗೋದು, ಹೊಸ ಯಾರನ್ನಾದ್ರೂ ಹುಡ್ಕೊಂಡು ಹೋಗೋದು, ಹೊಸ ಸ್ನೇಹಿತರನ್ನ ಭೇಟಿ ಆಗುವಂಥದ್ದು ತುಂಬಾ ಒಳ್ಳೆ ದಿನ. ಪ್ರಯತ್ನ ಪಡಿ, ಒಳ್ಳೆ ಕೆಲಸಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಇಷ್ಟಾರ್ಥ ಸಿದ್ಧಿಯು, ಕೀರ್ತಿ ಲಾಭವು ನೋಡಿ, ಒಳ್ಳೆ ಹೆಸರು, ಒಳ್ಳೆ ಕೀರ್ತಿಯನ್ನು ಪಡೆಯುವಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುವಂಥ ದಿನ. ನೀವೇನೇ ಕೆಲಸ ಮಾಡಿ ಒಳ್ಳೆ ಪ್ರತಿಫಲ ಈ ದಿನ ಸಿಗುತ್ತೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧಲ್ಲಿ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು, ಈ ಜೀರ್ಣಶಕ್ತಿಯಲ್ಲಿ ತುಂಬಾ ತೊಂದರೆಗಳಾಗುವಂಥದ್ದು, ಜಾಗೃತಿ ವಹಿಸಿ. ಆಸಿಡಿಟಿ, ಅಲ್ಸರ್ ಇರ್ತಕ್ಕಂಥವ್ರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಹೊಟ್ಟೆ ಉರಿ ಆಗುವಂಥದ್ದು, ಎದೆ ಉರಿ ಆಗುವಂಥದ್ದು, ನೀರು ಜಾಸ್ತಿ ಕುಡೀರಿ, ಖಾರ ಹೆಚ್ಚು ಪದಾರ್ಥ ತಿನ್ನಕ್ಕೆ ಹೋಗ್ಬೇಡಿ. ಇನ್ನು ಮಕ್ಕಳ ವಿಚಾರದಲ್ಲಿ ಇನ್ನು ಸ್ವಲ್ಪ ಅಪಘಾತಗಳಾಗುವ ಸಂಭವ, ಸ್ವಲ್ಪ ಜಾಗೃತಿ ಇರಿ. ಕೆಟ್ಟ ಕೆಲಸಗಳನ್ನು ಮಾಡುವಂಥ ಒಂದು ಸಂಭವಗಳು, ಕೆಟ್ಟ ದುರಾಲೋಚನೆಗಳು, ಕೆಟ್ಟ ಯೋಚನೆಗಳು ಬರುವಂಥದ್ದು, ಕೆಟ್ಟ ಸ್ನೇಹಿತರ ಜೊತೆ ನೀವು ಸೇರುವಂಥದ್ದು. ಅಂತಂದ್ರೆ ಸಜ್ಜನ ಸಹವಾಸ ಒಳ್ಳೆಯದು, ದುರ್ಜನ ಸಹವಾಸ ಕೆಟ್ಟದ್ದು ಅನ್ನೋ. ಈ ದಿನ ಗುಣಗಳಿಗೆ ನೀವು ಅಡಿಕ್ಷನ್ಸ್ ಆಗುವಂಥದ್ದು, ಸ್ವಲ್ಪ ಜಾಗೃತಿ ವಹಿಸಿ. ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಅಧಿಕ ಲಾಭ. ಸ್ತ್ರೀ, ಹೆಣ್ಣು ಮಕ್ಕಳು ವ್ಯಾಪಾರ, ಸ್ವಂತ ಉದ್ಯೋಗ ಏನೇ ಮಾಡ್ತಿದ್ರು ಸಹ ಹೆಣ್ಣು ಮಕ್ಕಳಿಗೆ ಅಧಿಕ ಲಾಭ ಪಡೆಯುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಕಲಾವಿದರಿಗೆ ಈ ದಿನ ಲಾಭ ಸಿಗುವಂಥದ್ದು. ಈ ಲಲಿತ ಕಲೆಯಲ್ಲಿ ಆಸಕ್ತಿ ಉಳ್ಳವರಿಗೆ ಈ ದಿನ ತುಂಬಾ ಶುಭ ಯೋಗ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಸ್ವಯಂ ಉದ್ಯೋಗಸ್ಥರ ಪುರುಷರಿಗೆ ಈ ಪಾರ್ಟ್ನರ್ಗಳಲ್ಲಿ ಸ್ವಲ್ಪ ಜಗಳ ಬಂದ್ಬಿಡುವಂಥದ್ದು. ಪಾರ್ಟ್ನರ್ಶಿಪ್ ಇದ್ದಾಗ ನನಗೆ ಲಾಭ ಜಾಸ್ತಿ, ನಿಂಗೆ ಲಾಭ ಕಮ್ಮಿ ಅಂತೇಳಿ ಮನಸ್ತಾಪಗಳು ಉಂಟಾಗುವಂಥದ್ದು. ಮತ್ತೆ ದೂರದ ಪ್ರಯಾಣ ಸಂಭವ ಇರತಕ್ಕಂಥದ್ದು, ಯಾರಾದ್ರೂ ನೋಡಕ್ ಹೋಗ್ಬೇಕು, ಭೇಟಿಯಾಗಿ ಬರಬೇಕು ಅನ್ನೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಜಗಳಗಳು ಆಡ್ಕೊಳಕ್ ಹೋಗ್ಬೇಡಿ. ಏನಿದೆ ಲೀಗಲ್ ಆಗಿ, ಏನಿದೆ ಲೀಗಲ್ ಅಡ್ವೈಸಸ್ ತಗೊಂಡು ಅದ್ ತಕ್ಕಂತೆ ಪರಿಹಾರ ಮಾಡ್ಕೊಳ್ಳಿ. ಮತ್ತೆ ಯಾರ ಹತ್ರ ಸಾಲ ಕೇಳಿ ಕೊಡ್ತೀನಿ ಅಂತ ಹೇಳಿರ್ತೀರಿ, ಅವ್ರು ಕೈತು ಬಿಡ್ತಾರೆ. ಅದರಿಂದ ತುಂಬಾ ಮನನೊಂದ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಮುನ್ನೆಚ್ಚರಿಕೆಯಾಗಿ ನಿಮ್ಮ ಒಂದು ಏರ್ಪಾಟಲ್ಲಿ ನೀವು ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಹೆಂಡತಿಯವ್ರನ್ನ ಕಿರುಕುಳ ಈ ದಿನ, ಸ್ವಲ್ಪ ಮನಸ್ಸಿಗೆ ಅಶಾಂತಿ, ನೆಮ್ಮದಿ, ಮನೇಲಿ ಜಗಳಗಳು ಆಡ್ಕೊಂಡ್ಬಿಡುವಂಥದ್ದು, ಎಲ್ಲಾದ್ರೂ ಹೋಗೋಣ ಜಗಳಗಳಾಡ್ಬಿಡುವಂಥದ್ದು, ಇಂಥದ್ದೆಲ್ಲ ಅಶಾಂತಿಯನ್ನು ಉಂಟಾಗುವಂಥದ್ದು, ಜಾಗ್ರತೆ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಮಂಗಳ ಕಾರ್ಯ, ಮಾತುಕತೆ ನಡೆಯುವಿಕೆ, ಬಂಧು ಮಿತ್ರರ ಆಗಮನ, ಬಂಧು ಮಿತ್ರರೊಂದಿಗೆ ಮಾತುಕತೆ ನಡೆಯುವಂಥದ್ದು, ದೂರದ ಸ್ನೇಹಿತರ ಮನೆ, ದೂರದ ಬಂಧುಗಳ ಮನೆಗೆ ಹೋಗುವಂಥದ್ದು, ರಾಜಭೋಜನ ಅಂತ ಹೇಳ್ತಿದ್ರೆ ತುಂಬಾ ಚೆನ್ನಾಗಿದೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಮನಸ್ಸಿಗೆ ಏನೋ ಅಶಾಂತಿ, ಸೋಂಬೇರಿತನ ಇರ್ತಕ್ಕಂಥದ್ದು, ಏನ್ ಕೆಲಸ ಮಾಡಕ್ಕಿಲ್ಲ, ಊಟ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಮಾತ್ರ ಕುಡಿಬೇಕು ಅನ್ಸೋದಿಲ್ಲ, ಏನೋ ಮನಸ್ಸು ಕಿಲಕಿಲ ಏನೋ ಒಂದು ಒದ್ದಾಟ ಇರುತ್ತೆ ಮನದಲ್ಲೇ. ಅದನ್ನ ಈ ಚಿಂತೆ ಮಾಡೋದು ಬಿಟ್ಟು ಲವಲವಿಕೆಯಿಂದ ಭಗವಂತನ ನಾಮ ಸ್ಮರಣೆ ಮಾಡೋದ್ರಿಂದ, ದೇವ್ರ ಜಪ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಇನ್ನು ವಿಶೇಷವಾಗಿ ಇನ್ನು ಮಕ್ಕಳಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ಇಷ್ಟಕಾಮ್ಯಾರ್ಥ ಸಿದ್ಧಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಎಲ್ಲಾ ರೀತಿಯ ಸುಖಗಳನ್ನು ಅನುಭವಿಸ್ತೀರಿ. ಈ ದಿನ ನೀವು ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈ ದಿನ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಆಗುವಂಥದ್ದು, ಗಂಡ ಹೆಂಡತಿರಲ್ಲಿ ಸ್ವಲ್ಪ ವಿರಸ ದಾಂಪತ್ಯ ಜಗಳಗಳಿರುತ್ತೆ, ಆದರೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇರುತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅಧಿಕ ಲಾಭ, ಆ ಲಾಭ ಬಂದಷ್ಟು 2ರಷ್ಟು ಖರ್ಚು ಜಾಸ್ತಿ ಇರುತ್ತೆ, ಸ್ವಲ್ಪ ಇಡ್ತಾ ಇರಲಿ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ತೊಂದರೆಗಳಾಗುವಂಥದ್ದು, ರಿಸೈನ್ ಮಾಡಿಬಿಡ್ತೀನಿ, ರಾಜೀನಾಮೆ ಕೊಡ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ವಿಚಾರ, ಆದರೆ ಏನು ಚಿಂತಿಸಿ ತೊಂದರೆ ಇಲ್ಲ, ಒಳ್ಳೆಯದಾಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಜಯ ಸಿಗುವಂಥದ್ದು, ಯಾರಿಗೋ ದುಡ್ಡು ಕೊಟ್ಟಿರೋದ್ರ ವಾಪಸ್ ಬರುವಂಥದ್ದು ಮತ್ತು ಮಿತ್ರರ ಆಗಮನ, ಮಿತ್ರರಿಂದ ಸಹಾಯ ಆಗುವಂಥದ್ದು, ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ಚೆನ್ನಾಗಿದೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ದಾನ ಧರ್ಮ ಮಾಡುವಂಥದ್ದು ಈ ದಿನ. ಇನ್ನು ಮಕ್ಕಳಿಗೆ ವಿಶೇಷವಾಗಿ ಈ ದಿನ ಜ್ಞಾನಾರ್ಜನೆ ದಿನ, ಲಲಿತ ಕಲಾಸಕ್ತಿಯಲ್ಲಿ ಇರತಕ್ಕಂಥವ್ರಿಗೆ, ಕ್ರೀಡಾಪಟುಗಳಿಗೆ ವಿಶೇಷ ಲಾಭವಾದ ದಿನ. ಇದನ್ನ ತುಂಬ ಚೆನ್ನಾಗಿರ್ತಕ್ಕಂಥ, ನೀವೇನೇ ಕೆಲಸ ಮಾಡಿ ದಿಗ್ವಿಜಯ, ಆದರೆ ಪ್ರಯತ್ನ ಮಾಡಬೇಕು, ಫೈಲ್ಯೂರ್ ಅಂತೂ ಖಂಡಿತ ಇಲ್ಲ. ಈ ದಿನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಾನಸಿಕ ಅಶಾಂತಿ, ಚಂಚಲ ಸ್ವಭಾವ, ಯಾವ್ದು ಒಳ್ಳೇದೋ ಯಾವ್ದು ಕೆಟ್ಟದೋ ಗೊತ್ತಾಗಲ್ಲ, ಸ್ವಲ್ಪ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ, ಏನೋ ಒಂದು ಪ್ಲಾನ್ ಅನ್ಕೊಂಡಿರ್ತೀರಿ, ಅದು ನಡೆದಿರೋದೇ ಇನ್ನೊಂದಾಗಿರುತ್ತೆ, ಮನಸ್ಸಿಗೆ ಅಶಾಂತಿ, ಆದರೂ ಸಹ ನೆಮ್ಮದಿಯಿಂದ ಇರ್ತೀರಿ, ಯಾವುದೋ ಒಂದು ರೀತಿ ನೆಮ್ಮದಿ ಇರುತ್ತೆ, ಆದರೆ ಕ್ವಶನ್ ಮಾರ್ಕಲ್ಲೇ ಈ ದಿನ ಕಳಿತೀರಿ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇರುವಂಥದ್ದು, ಮಾನಸಿಕ ನೆಮ್ಮದಿ, ಕುಟುಂಬದಲ್ಲಿ ನೆಮ್ಮದಿ ಸಿಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ದೂರದ ಪ್ರಯಾಣ ಸಂಭವ ಆಗುವಂಥದ್ದು, ಎಲ್ಲಾದರೂ ದೂರದ ಪ್ರಯಾಣ ಇದ್ದರೆ ಹೋಗಿ ಬನ್ನಿ, ದೇವರ ದರ್ಶನ ಮಾಡ್ಕೊಳ್ಳೋ ಜೊತೆಯಲ್ಲಿ ಹಾಗೆ ಎಲ್ಲ ಖುಷಿಯಿಂದ ಇದ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದು, ಮನಸ್ಸಿಗೂ ಶಾಂತಿ ಸಿಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ವಿವಾಹಿತರಿಗೆ ಸ್ವಲ್ಪ ಅವಿವಾಹಿತರಿಗೆ ವಿವಾಹ ಯೋಗಿತಂಥವ್ರಿಗೆ ಸಂತಾನ ಭಾಗ್ಯ ತುಂಬ ಚೆನ್ನಾಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖ ದಾಂಪತ್ಯ ತುಂಬ ವಿಶೇಷವಾದ ದಿನ. ಇನ್ನು ಗಂಡ ಹೆಂಡತಿ ಸಮಸ್ಯೆಗಳಿದ್ರು ಒಬ್ಬರನ್ನೊಬ್ರು ಕ್ಷಮಿಸಿ ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ, ಪ್ರಯತ್ನ ಪಡಿ. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ನಿಮ್ಮ ಇಷ್ಟ ವಸ್ತುಗಳು, ಮೊಬೈಲ್ ಆಗ್ಬೋದು, ಪರ್ಸ್ ಆಗ್ಬೋದು, ಬೈಕ್ ಆಗ್ಬೋದು, ಏನಾದರೂ ಸರಿ, ನಿಮ್ಗೆ ತುಂಬ ಪ್ರೀತಿಯಿಂದ ಇರತಕ್ಕಂಥ ವ್ಯಕ್ತಿ ಆಗ್ಬೋದು, ವಸ್ತು ಆಗ್ಬೋದು, ಕಳ್ಕೊಳ್ಳೋ ಚಾನ್ಸಸ್ ಇದೆ. ಅದನ್ನು ತುಂಬ ಜಾಗ್ರತೆಯಿಂದ ಇರಿ. ಎಷ್ಟು ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು, ಎಲ್ಲ ಮೈ ಮೇಲೆ ಪ್ರಜ್ಞೆ ಇಟ್ಟು ನಡ್ಕೊಳ್ಳಿ. ಇದನ್ನ ವಿಶೇಷವಾಗಿ ನಾರಾಯಣನ ಅಷ್ಟೋತ್ರ, ವಿಷ್ಣುವಿನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಈಗ ಈ ದಿನದ ಈ ಒಂದು ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ತಂದುಕೊಡುತ್ತೆ ಕೇಳಿ ನೋಡೋಣ. ಗುರುಜಿ, ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳಿಗೆ ದಿನ ಮನಸ್ಸಿಗೆ ಚಿಂತೆ, ಸ್ವಲ್ಪ ಏನೋ ಅನಾರೋಗ್ಯ, ಗಂಡ ಏನೋ ಹೇಳ್ಬಿಟ್ಟ, ಬೈದ, ತೊಂದರೆ ಆಗೋಯ್ತಲ್ಲ ಅಂಥೇಳಿ ಪ್ರಶ್ನೆಯಲ್ಲೇ ಇರ್ತೀರಿ. ಯಾನೋ ದುಡ್ಡು ಕೇಳಿರ್ತೀರಿ, ಕೊಡ್ತೀನಿ ಅಂತ ಹೇಳಿರ್ತಾನೆ, ಕೊಡ್ತಾನೋ ಇಲ್ವೋ ಆ ಚಿಂತೆ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಏನಪ್ಪ ಮಾಡೋದು ಅನ್ನೋದು ಒಬ್ರದ್ದೊಬ್ರು ಚಿಂತೆ. ಈ ರೀತಿ ಬೆಳಗಿಂದ ಸಂಜೆವರೆಗೂ ಚಿಂತೆಯಲ್ಲೇ ಕಳೆಯುವಂಥದ್ದು. ಚಿಂತಿಸಿ ಪ್ರಯೋಜನವಿಲ್ಲ, ಚಿಂತನೆ ಮಾಡಿ, ಯಾವುದಾದ್ರೂ ಒಂದು ಮಾರ್ಗ ಸಿಗುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ಶತ್ರುಗಳಿಂದ ಕಿರುಕುಳ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಹೃದಯ ಅಪಘಾತಗಳಾಗುವಂಥದ್ದು, ಹೃದಯಕ್ಕೆ ರಿಲೇಟೆಡು, ಮನಸ್ಸಿಗೆ ಅಶಾಂತಿ. ಹೃದಯ ಅಂತಂದರೆ ಮನಸ್ಸು ಯಾರಾದರೂ ದ್ರೋಹ ಮಾಡಿಬಿಡೋದು, ನಂಬಿ ಮೋಸ ಹೋಗುವಂಥ ಇಂಥದ್ದೆಲ್ಲ ನಡೆಯುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಕು ಅಂತ ಯೋಚನೆ ಮಾಡೋವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಅವರ ಇಷ್ಟಾರ್ಥ ಸಿದ್ಧಿ, ಅವರೇನೋ ಆಸೆ ಪಟ್ಟಿರ್ತಾರೆ, ಆ ದಿನ ಸಕ್ಸಸ್ ಆಗುವಂಥದ್ದು. ಇನ್ನು ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು. ನೋಡಿ, ಹೆಣ್ಣು ಮಕ್ಕಳಿಗೆ ಏನೋ ಸ್ವಂತ ಕೆಲಸ ಮಾಡ್ತಾ ಇರ್ತೀರಿ, ಸ್ವಂತ ಬಿಸ್ನೆಸ್ಸು, ಬ್ಯೂಟಿ ಪಾರ್ಲರ್, ಮತ್ತೊಂದು ಯಾವುದಾದ್ರೂ ಸರಿ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಆದರೆ ಅಧಿಕ ಖರ್ಚು, ಜಾಗ್ರತೆ ವಹಿಸಬೇಕು. ಇನ್ನು ವಿಶೇಷವಾಗಿ ನೀವೇನೇ ಒಂದು ಕೆಲಸ ಅಂದ್ಕೊಂಡ್ರೂ ಸಹ ಇದನ್ನು ಸಕ್ಸಸ್ ಆಗುತ್ತೆ, ಸ್ವಲ್ಪ ನಿಧಾನಗತಿಯಲ್ಲಿ ಆಗುವಂಥದ್ದು. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ವ್ಯಾಪಾರದಲ್ಲಿ ಲಾಭ, ಏನೇ ವ್ಯಾಪಾರ ಇರಲಿ, ಭೂಮಿ ವ್ಯಾಪಾರ ಮಾಡೋರು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋವಂಥವ್ರು, ಕೃಷಿ ಉತ್ಪನ್ನಗಳು ವ್ಯಾಪಾರ ಮಾಡೋರು, ದವಸ ಧಾನ್ಯಗಳು, ಬಟ್ಟೆ ವ್ಯಾಪಾರ, ಆಭರಣ ವ್ಯಾಪಾರ, ರತ್ನಗಳ ವ್ಯಾಪಾರ, ಇಂಥದ್ದೇನೇ ಇರಲಿ ಇದನ್ನು ನಿಮಗೆ ಅಧಿಕ ಲಾಭ ಉಂಟಾಗುವಂಥದ್ದು, ಹೆಚ್ಚು ಬಿಸ್ನೆಸ್ ಆಗುವಂಥದ್ದು ತುಂಬ ಚೆನ್ನಾಗಿದೆ.
ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಮನೇಲಿದ್ರೂ ಕೆಲಸ ಮಾಡಬೇಕಲ್ಲ, ಇದನ್ನ ರಜಾ ಇದ್ರೂ ಕೆಲಸ ಹೋಗ್ಬೇಕಲ್ಲ, ಯಾಕೆ ಇವ್ರು ನನ್ನ ಮೇಲೇ ಟಾರ್ಗೆಟ್ ಇತ್ತಲ್ಲ, ಯಾವಾಗಲೂ ನನಗೆ ಪುರ್ಸತ್ತಿರೋಕ್ಕೆ ಬಿಡಲ್ವಲ್ಲ ಅಂತೇಳಿ ಕೆಲಸದಲ್ಲೇ ಬೇಜಾರಾಗ್ಬಿಡೋ ಅಂಥದ್ದು. ಅದರಿಂದನೇ ನಮ್ಮ ಮನಸ್ಸು ನೆಮ್ಮದಿ ಹಾಳಾಗುವಂಥದ್ದು. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮಕ್ಕಳಿಗೆ ಇಷ್ಟಾರ್ಥ ಸಿದ್ಧಿಯು, ಜ್ಞಾನ ಸಿದ್ಧಿಯು, ಜ್ಞಾನ ವೃದ್ಧಿಯು, ಮಂತ್ರಸಿದ್ಧಿ ಅಂತ ಹೇಳ್ತಿದೆ ನೋಡಿ. ಮಂತ್ರಸಿದ್ಧಿ, ಇಷ್ಟಾರ್ಥ ಸಿದ್ಧಿ, ಜ್ಞಾನ ವೃದ್ಧಿ ದಿನ ನೀವು ಏನೇ ಓದ್ಕೊಳ್ಳಿ ಅದು ಸಿದ್ಧಿ ಆಗುತ್ತೆ. ನೀವೇನೇ ಕೆಲಸ ಮಾಡಲಿ ಒಳ್ಳೆಯದೇ ಆಗುತ್ತೆ. ಒಳ್ಳೆಯ ನಿರ್ಧಾರ ಲೈಫಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅತಿ ಹೆಚ್ಚು ಫಲಗಳನ್ನು ಅನುಭವಿಸ್ತೀವಿ. ಇದನ್ನು ವಿಶೇಷವಾಗಿ ನೀವು ಗುರುಗಳ ಅಷ್ಟೋತ್ರ, ಗುರುವಿನ ಅಷ್ಟೋತ್ರ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ರಾಘವೇಂದ್ರ ಸ್ವಾಮಿ ಯಾವುದಾದ್ರೂ ಸರಿ, ಅಥವಾ ರಾಘವೇಂದ್ರ ಸ್ವಾಮಿ ನಾಮಮಂತ್ರ ಜಪ ಮಾಡಿದ್ರು ಸಹ ನಿಮ್ಗೆ ಇದನ್ನ ಪರಿಪೂರ್ಣವಾದ ಶುಭಫಲಗಳನ್ನು ಅನುಭವಿಸ್ತೀರಿ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಚಿಂತೆ, ದೇಹಕ್ಕೆ ಅನಾರೋಗ್ಯ, ಮನೆಯಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮ್ಮ ಮೇಲೆ ಒತ್ತಡಗಳು ಜಾಸ್ತಿ ಬೀಳುವಂಥದ್ದು. ತಾಯಿ ಮನೆಗೆ ಓಡೋಗ್ಬಿಡೋಣ ಅಥವಾ ಎಲ್ಲಾದ್ರೂ ಹೋಗೋಣ, ಹೇಳ್ದೆ ಕೇಳದೆ, ಬುದ್ಧಿ ಕಲಿಸ್ಬೇಕು ಇವ್ರಿಗೆ, ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಇಂಥದ್ದೆಲ್ಲ ಯೋಚನೆಗಳು ಬರುತ್ತೆ. ಅಂಥ ಯೋಚನೆಗಳೇನು ಮಾಡಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಿಮ್ದೇನು ನಡೆಯಲ್ಲ. ಯಾಕೆಂದರೆ ಇದನ್ನ ಲಕ್ ನಿಮಗೆ ತುಂಬ ಕಮ್ಮಿ ಇದೆ. ಸ್ವಲ್ಪ ನೀವೇ ಸ್ಪಂದಿಸಿ, ನೀವೇ ಸೈಲೆಂಟಾಗಿ ಇದ್ಬಿಟ್ಟು ಇವತ್ತಲ್ಲಿ ನಾಳೆ ಬುದ್ಧಿ ಕಲಿತಾರೆ ಇವರು ಅಂತ, ಅಥವಾ ನೀವೇ ಕಲಿಸಿರಂತೆ, ಆದರೆ ಮನೆ ಬಿಟ್ಟೆಲ್ಲೂ ಹೊರಗಡೆ ಹೋಗೋದು ಪ್ರಯತ್ನ ಪಡಬೇಡಿ. ಅನವಶ್ಯಕ ಕೆಟ್ಟ ನಿರ್ಧಾರಗಳನ್ನು ತಗೋಬೇಡಿ. ಇನ್ನು ಉದ್ಯೋಗಸ್ಥರಿಗೆ ಸಾಲದ ಬಾಧೆ, ಹಣಕಾಸಿನಲ್ಲಿ ತುಂಬ ಸಮಸ್ಯೆ ಆಗುತ್ತೆ, ಸಾಲದಿಂದ ತೊಂದರೆಗಳಾಗುವಂಥದ್ದು, ಎಚ್ಚರಿಕೆ ವಹಿಸಬೇಕು. ಸರ್ಕಾರಿ ಉದ್ಯೋಗಸ್ಥರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ವ್ಯಾಪಾರಿಗಳಿಗೆ ನಷ್ಟ, ತುಂಬ ತೊಂದರೆ ಆಗುವಂಥದ್ದು. ನೀವೇನಾದರೂ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಮೋಸ ಆಗುತ್ತೆ. ಅದರಿಂದ ಯಾವುದಾದ್ರೂ ನಿಮಗೆ ಟೋಪಿ ಹಾಕುವಂಥವ್ರು ಯಾರಾದರೂ ಬರ್ತಾರೆ, 100 ರೂಪಾಯಿ ವಸ್ತು 1000 ರೂಪಾಯಿಗೆ ಮಾರ್ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ನೀವು ವ್ಯಾಪಾರ ಮಾಡಿದ್ರು, ಯಾರಿಗಾದ್ರೂ ದುಡ್ಡು ಕೊಟ್ಟರು, ವ್ಯಾಪಾರಕ್ಕೆ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದನ್ನ ದುಃಖ, ಮೋಸ, ವಂಚನೆಗಳಾಗುತ್ತೆ. ಎಚ್ಚರಿಕೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಮಕ್ಕಳಿಂದ ಸಂತಸ, ವಿಶೇಷವಾಗಿ ನಿಮ್ಗೆಲ್ಲ ರೀತಿಯ ಒಳ್ಳೆ ಫಲಗಳಾಗಬೇಕು ಅನ್ನೋದಾದರೆ ಅಮ್ಮನವರ ಅನುಗ್ರಹ ಬೇಕು. ದುರ್ಗಾದೇವಿ ಅಷ್ಟೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಹೆಣ್ಮಕ್ಕಳಿಗೆ ಮನಸ್ಸಿನಲ್ಲಿ ಸಂತೋಷ, ಮನಸ್ಸಿಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ, ತುಂಬ ಚೆನ್ನಾಗಿದೆ. ಏನೇ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಸಕಲ ಕಾರ್ಯ ಜಯ, ಯಾರಿಗೆ ಸ್ವಂತ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಲಾಭ ಸಿಗುವಂಥದ್ದು, ಎಲ್ಲ ಕೆಲಸ ಕಾರ್ಯ ಸಿದ್ಧಿ, ಹೊಸ ಭೂಮಿ ಖರೀದಿ, ಭೂಮಿಯನ್ನು ನೋಡ್ಕೊಂಬರ್ಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕು, ದೂರದ ಪ್ರಯಾಣ, ಇಂಥದ್ದೆಲ್ಲ ಇರ್ತಕ್ಕಂಥ ತುಂಬ ಚೆನ್ನಾಗಿದೆ. ಇನ್ನು ಉದ್ಯೋಗಸ್ಥರಿಗೆ ಶುಭ ಸಮಾರಂಭಗಳ ವೀಕ್ಷಣೆ ಹೋಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಮನೆಯಲ್ಲಿ ಮಂಗಳ ಕಾರ್ಯಗಳ ಮಾತುಕತೆ ನಡೆಯುವಂಥದ್ದು, ಆದರೆ ಅವುಗಳು ಭಂಗ ಆಗುತ್ತಾ, ಏನಪ್ಪ ಇದು ಸಮಸ್ಯೆ, ನನ್ನ ಮಕ್ಕಳಲ್ಲಿ ಯಾವುದಾದ್ರು ಜಾತಕದಲ್ಲಿ ದೋಷ ಇದೆಯಾ, ಈ ರೀತಿ ಚಿಂತನೆ ಮಾಡುವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ತಲೆಗೆ ಪೆಟ್ಟಾಗುವಂಥ ಸಂಭವ ಜಾಸ್ತಿ. ತಲೆಗೆ ತಲೆನೋವು, ಸೈನೋಸ್ ಪ್ರಾಬ್ಲಮ್ ಆಗೋದು, ಥ್ರೋಟ್ ಇನ್ಫೆಕ್ಷನ್ಸ್ ಆಗೋದು, ಒಟ್ಟಲ್ಲಿ ಹೆಡ್ ಏಕ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಅದು ಸ್ಟಿಚಸ್ ಬೀಳ್ಬೋದು, ರಕ್ತ ಸೋರ್ಬೋದು, ಜಾರ್ ಬೀಳ್ಬೋದು, ಅಥವಾ ತಲೆನೋವಾದರೂ ಸ್ಟಾರ್ಟ್ ಆಗ್ಬೋದು. ಜಾಗ್ರತೆಯಲ್ಲಿ ಸ್ವಲ್ಪ ಪ್ರಾಣಾಯಾಮ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೋಗಕ್ಕೆ ಮುಂಚೆ, ಏನೇ ಕೆಲಸ ಪ್ರಾರಂಭಕ್ಕೆ ಮುಂಚೆ ಶಿವನ ಅಷ್ಟೋತ್ರ ಅಥವಾ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರ ಹಿಡ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಮಕರ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಕೇಳೋಣ ಗುರುಜಿ. ಇದೀಗ ಮಕರ ರಾಶಿ. ಮಕರ ರಾಶಿ ಹೆಣ್ಣು ಮಕ್ಕಳಿಗೆ ಈಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರೋ ತೊಂದರೆ, ಕಿಬ್ಬೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್ಮು, ಆಸಿಡಿಟಿ, ಅಲ್ಸರ್, ಟೋಟಲಿ ಸ್ಟಮಕ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಅತಿ ಹೆಚ್ಚು ನೀರನ್ನು ಕುಡಿಯುವಂಥದ್ದು ಒಳ್ಳೆಯದು. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಹೊಟ್ಟೆಗೆ ಏನು ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡು ನಿಮ್ಮ ದೇಹಕ್ಕೆ ಯಾವುದು ಪ್ರವೃತ್ತಿಗೆ ಆಗ್ಬರ್ತೋ ಅದನ್ನೇ ಊಟ ಮಾಡಿ. ಬೇರೊಂದು ಬಲಂತಕ್ಕೋಸ್ಕರ ತಿಂದು ಇನ್ಫೆಕ್ಷನ್ಸ್ ಮಾಡ್ಕೋಬೇಡಿ. ಮತ್ತು ದೃಷ್ಟಿ ದೋಷಗಳು ಜಾಸ್ತಿ ಆಗುತ್ತೆ ಇವತ್ತು, ನಿಮಗೆ ಜಾಗ್ರತೆ ವಹಿಸಿ.
ಇನ್ನು ಸ್ವಂತ ಉದ್ಯೋಗಸ್ಥರಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಲಾಭ ಇದೆ, ಆದರೆ ಅದರ 2ರಷ್ಟು ಖರ್ಚಾಗುವಂಥದ್ದು ಇರುತ್ತೆ. ಸುಮ್ಮನೆ ಸಾಲ ಮಾಡೋದ್ರೆ ಖರ್ಚು ಮಾಡಬೇಕು, ಅಥವಾ ಯಾರಿಗೋ ಸಾಲ ಏನೋ ಕೊಟ್ಟಿರ್ತಾರೆ ಅದನ್ನ ತೊಗೊಂಡು ಖರ್ಚು ಮಾಡಿಬಿಡುವಂಥದ್ದು, ಇಂಥದ್ದು ಪ್ರಸಂಗಗಳು ಜಾಸ್ತಿ ಎದುರಾಗುತ್ತೆ. ಆದ್ದರಿಂದ ಆರ್ಥಿಕತೆಯಲ್ಲಿ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗುವಂಥದ್ದು. ಸಂಪಾದನೆ ಚೆನ್ನಾಗಿರುತ್ತೆ, ಲಾಭ ಇರುತ್ತೆ, ಆದರೆ 2ರಷ್ಟು ಖರ್ಚು ಮಾಡಿದ್ರೆ ಲಾಸೇ ಅಲ್ವಾ. ಅದನ್ನ ವೆಚ್ಚ ಬೇಡ, ಆದಷ್ಟು ಸೇವಿಂಗ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಅನವಶ್ಯವಾಗಿ ಖರ್ಚನ್ನು ಮಾಡಬೇಡಿ. ಇನ್ನು ಉದ್ಯೋಗಸ್ಥರಿಗೆ ಕುಟುಂಬದಲ್ಲಿ ಸೌಖ್ಯ, ವಿವಾಹ ಇಲ್ಲದೆ ಇರ್ತಕ್ಕಂಥವ್ರು ವಿವಾಹ ಯೋಗ ಕೂಡ ಬರ್ತಿದೆ. ಇನ್ನು ವಿಶೇಷವಾಗಿ ಸರ್ಕಾರಿ ಉದ್ಯೋಗಸ್ಥರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗುವಂಥದ್ದು. ಯಾರಿಗೋ ಸಾಲ ಕೊಟ್ಟಿರ್ತೀರಿ, ಎಷ್ಟೋ ವರ್ಷಗಳಾಗಿರುತ್ತೆ, ಅವ್ನು ಕೊಡಲ್ಲ ಅಂದ್ಕೊಂಡಿರ್ತೀರಿ, ಆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರೋವಂಥದ್ದು, ಅವರೇ ಬಂದು ಸಾಲ ಕೊಡೋವಂಥದ್ದು, ಅಥವಾ ನಾನು ಕೊಡ್ತೀನಿ ಅಂತೇಳಿ ಫೋನ್ ಮಾಡೋವಂಥದ್ದು, ಇಂಥದ್ದೇನೋ ಒಂದು ಸಿಗುತ್ತೆ. ಅಥವಾ ಅವ್ನು ಸಾಲ ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನಲ್ಲ, ಅವನಾದರೂ ಸಿಕ್ಕಾಕೊಂಡ್ಬಿಡ್ತಾನೆ ಇವತ್ತು ನಿಮ್ಮ ಕೈಗೆ. ಅದನ್ನು ಒಳ್ಳೇದೇ ಆಗುತ್ತೆ, ಚಿಂತೆ ಮಾಡಬೇಡಿ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಇನ್ನು ಹೃದಯ ರೋಗಗಳು ವಾಸಿ ಆಗುವಂಥದ್ದು. ಹೃದಯ ರೋಗ ಸುಮಾರು ದಿನಗಳಿಂದ ICU ಇಂಥದ್ದೆಲ್ಲ ಇರೋರಿಗೆ ಇದನ್ನು ನಾರ್ಮಲ್ ಪೊಸಿಷನ್ಗೆ ಬರುವಂಥದ್ದು. ಇನ್ನು ಭಾರೀ ತೊಂದರೆ ಇರೋಂಥವ್ರಿಗೆ ಇದನ್ನು ಎದ್ದು ಓಡಾಡೋವಂಥದ್ದು ಆಗುತ್ತೆ. ಇಷ್ಟು ಟೋಟಲಿ ಆರೋಗ್ಯದಲ್ಲಿ ಪ್ರಗತಿ. ಇನ್ನು ಮಕ್ಕಳ ವಿಚಾರದಲ್ಲಿ ಇನ್ನು ಸ್ವಲ್ಪ ಜಾಗೃತಿಯಾಗಿರಬೇಕು. ಯಾಕೆಂದ್ರೆ ಮರುವು ಜಾಸ್ತಿ. ಒಳ್ಳೇದಾಗಬೇಕು ಅನ್ನೋದಾದರೆ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಸೌಖ್ಯ. ನೋಡು, ಗಂಡ ಹೆಂಡತಿ ವಾರದಿಂದ ಜಗಳ ಮನೆಯಲ್ಲಿ. ಇನ್ನು ಗಂಡ ಹೆಂಡತಿ ಸೇರಿ ಅಪ್ಪನ ಮನೆಗೋ ಅಥವಾ ಅತ್ತೆ ಮನೆಗೆ ಹೋಗುವಂಥದ್ದು, ಬಂಧು ಮಿತ್ರರ ಮನೆಗೆ ಹೋಗುವಂಥದ್ದು, ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಅರ್ಥ ಮಾಡ್ಕೊಳ್ಳೋವಂಥದ್ದು. ಅಥವಾ ಯಾರಾದರೂ ಕೋಪ ಮಾಡ್ಕೊಂಡಿದ್ರೆ ಹೆಣ್ಮಕ್ಳು ಆಚೆ ಕರ್ಕೊಂಡೋಗಿ ಏನಾದರೂ ಶಾಪಿಂಗ್ ಮಾಡ್ಕೊಂಬಂದ್ಬಿಡಿ, ಅವ್ರಿಷ್ಟವಾದ ವಸ್ತು ಏನಾದರೂ ಕಳಿಸಿ, ಸ್ವಲ್ಪ ಮುದ್ದು ಮಾಡಿ ಜೀವನದಲ್ಲಿ ಸಂಸಾರ ಸುಖ ದಾಂಪತ್ಯವನ್ನು ಅನುಭವಿಸುವ. ಇವೆಲ್ಲ ಸೂತ್ರಗಳು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಗಲಾಟೆ ಮಾಡಿದ್ರೆ ನಿಮಗೂ ನೆಮ್ಮದಿ ಇರಲ್ಲ, ಅವ್ರಿಗೂ ನೆಮ್ಮದಿ ಇರಲ್ಲ. ಅಷ್ಟೇ ತಿಳ್ಕೊಳ್ಳಿ, ಒಳ್ಳೆಯದೇ ಆಗತ್ತೆ. ಇನ್ನು ಸ್ವಂತ ಉದ್ಯೋಗಸ್ಥರಿಗೆ ಆರ್ಥಿಕತೆಯಲ್ಲಿ ಪ್ರಗತಿ ಆಗುವಂಥದ್ದು ಚೆನ್ನಾಗಿದೆ, ಉತ್ತಮ ಸ್ಥಿತಿಗೆ ಹೋಗ್ತೀರಿ. ಇನ್ನು ಉದ್ಯೋಗಸ್ಥರಲ್ಲಿ ಇದನ್ನ ಮನೆಗೆ ಯಾರಾದರೂ ಬಂಧು ಮಿತ್ರ ಆಗಮಿಸುವಂಥದ್ದು, ಎಲ್ಲದಕ್ಕೂ ಪೂರ್ವಭಾವಿ ಸಿದ್ಧತೆಗಳು ಮಾಡ್ಕೊಳ್ಳಿ. ಯಾರೋ ನೆಂಟರು ಬರ್ತಿದ್ದಾರೆ ನಿಮ್ಮ ಮನೆಗೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಇನ್ನು ಮನೆಯಲ್ಲಿ ಮಂಗಳ ಕಾರ್ಯ ಮಾತುಕತೆ ನಡೆಯುವಂಥದ್ದು, ಮಕ್ಕಳ ಮದುವೆ ವಿಚಾರ ಅಥವಾ ಮಕ್ಕಳಿಗೆ ಯಾವುದೋ ಕಾಲೇಜಿನ ಸೀಟಿನ ವಿಚಾರ, ಇಂಥದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇನ್ನು ಸ್ವಲ್ಪ ಜಾಗೃತಿಯಾಗಿರಬೇಕು. ನೋಡಿ, ಈ ದಿನ ಏನಾಗುತ್ತೆ, ನೀವು ಯಾರೂ ನಂಬಿರ್ತೀರಿ, ಮೋಸ ಹೋಗಿರ್ತೀರಿ, ಅವ್ರು ಬಂದು ನಿಮ್ಮ ಮೇಲೆ ಕಿರುಕುಳ ಮಾಡೋವಂಥದ್ದು, ನಿಮ್ಗೆ ಯಾರೂ ಇಲ್ಲ ಹಿಂದೆ ಮುಂದೆ ಮೋಸ ಮಾಡ್ತೀವಿ ಅನ್ನೋದು, ಅಥವಾ ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು, ಮತ್ತು ಕೆಟ್ಟ ಸುದ್ದಿಗಳನ್ನು ಹೇಳಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು, ಇಂಥದ್ದೆಲ್ಲ ನಡೆಯುತ್ತೆ. ಏನೋ ನೆಗೆಟಿವ್ ಈ ದಿನ ಪೂರ್ತಿ. ಅದರಿಂದ ಯಾರ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊಬೇಡಿ, ಯಾರ ಜೊತೆ ಗಲಾಟೆನೂ ಮಾಡ್ಕೋಬೇಡಿ, ಒಳ್ಳೆಯದು ಅಲ್ಲ. ತುಂಬ ಶಾಂತಿ ನೆಮ್ಮದಿ ಇದ್ಬಿಟ್ರೆ ತುಂಬ ಒಳ್ಳೆಯದು. ಇನ್ನು ಮಕ್ಕಳಿಗೆ ಈ ದಿನ ಸ್ವಲ್ಪ ಕ್ರೀಡಾಪಟುಗಳಿಗೆ, ಚಿತ್ರರಂಗದಲ್ಲಿ ಕಲೆಯಲ್ಲಿರ್ತಕ್ಕಂಥವ್ರಿಗೆ, ಒಂದು ಕಂಪ್ಯೂಟರ್ ತರಬೇತಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ವಿಶೇಷವಾದ ಯೋಗ ಇರ್ತಕ್ಕಂಥದ್ದು ತಮ್ಮ ಇಷ್ಟಾರ್ಥ ಸಿದ್ಧಿ, ಅದರಲ್ಲಿ ಒಳ್ಳೆಯ ಹೆಸರು ಕೀರ್ತಿಯನ್ನು ಮಾಡ್ತೀರಿ. ಒಳ್ಳೆಯದಾಗಿದೆ, ಪ್ರಾಕ್ಟೀಸ್ ಮಾಡಿ, ಖಂಡಿತ ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಿ. ಇನ್ನು ಮತ್ತಷ್ಟು ಶುಭಫಲಗಳಿಗೋಸ್ಕರ ನೀವು ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಹೆಣ್ಮಕ್ಳಿಗೆ ಇನ್ನು ಸ್ವಲ್ಪ ಮಾನಹಾನಿ ಆಗುವಂಥದ್ದು, ಅಪವಾದಗಳು ಬಂದ್ಬಿಡುವಂಥದ್ದು, ಮಾಡದೇ ಇರೋ ತಪ್ಪುಗಳಿಗೆ ಅವಮಾನ ಆಗಿ ತಪ್ಪಿಗೆ ಸಿಕ್ಕಾಕೊಳ್ತೀರಿ. ನೋಡಿ, ಯಾರೋ ಮಾಡಿದ್ದು ಸಿಪ್ಪೆ, ಇದು ಹಣ್ಣು ತಿನ್ನೋದು ಒಬ್ಬರಾದರೆ ಕೈಯಲ್ಲಿ ಸಿಪ್ಪೆ ಹಿಡ್ಕೊಂಡಿರೋರು ಈ ದಿನ ಶಿಕ್ಷೆನ ಅನುಭವಿಸೋಂಥ ದಿನ ಆಗಿದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರು, ಇಷ್ಟ ವಸ್ತುಗಳು ಕಳುವಾಗುವಂಥದ್ದು, ವ್ಯಾಪಾರ ಮಾಡ್ತಾ ತುಂಬ ಎಚ್ಚರಿಕೆಯಲ್ಲಿ. ಕಳ್ಳರು ನಿಮ್ಮ ಮೇಲೆ ಬರ್ತಾರೆ, ನಿಮ್ಮನ್ನು ಮೋಸ ಮಾಡಿ ವಂಚನೆ ಮಾಡಿ ನಿಮ್ಮ ಹತ್ರ ಇರೋ ವಸ್ತುಗಳು ಕದ್ಕೊಂಡು ಹೋಗ್ತಾರೆ, ಜಾಗ್ರತೆ ವಹಿಸಿ. ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಮನಸ್ಸಿಗೆ ಚಿಂತೆ, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಸ್ವಲ್ಪ ಬೇಗ ಬಿಡಿ ಮನೆ, ಬೇಗ ಹೋಗಿ ಸೇರ್ಕೊಳ್ಳಿ. ಅದರ ರ್ಯಾಶ್ ಡ್ರೈವ್ ಮಾಡೋಕ್ಕೆ ಹೋಗೋ ವಾಹನಗಳಿಂದ ತೊಂದರೆ ಅನುಭವಿಸ್ಬೇಡಿ, ಉದ್ಯೋಗದಲ್ಲಿ ಸಮಸ್ಯೆಗಳು ತಂದ್ಕೋಬೇಡಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಅನಾರೋಗ್ಯ ಬರುವಂಥ ಸಂಭವಗಳು ಜಾಸ್ತಿ ಇರ್ತಕ್ಕಂಥ, ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಈ ಮನೆಯಲ್ಲಿ ಇಷ್ಟ ವಸ್ತುಗಳನ್ನು ತರುವಂಥದ್ದು, ಮನೆಗೇನಾದರೂ ವಸ್ತುಗಳು ತರುವಂಥದ್ದು, ಮಕ್ಕಳಿಗೆ ಏನಾದರೂ ಕೊಡಿಸುವಂಥದ್ದು, ಇಂಥದ್ದು ಶುಭ ಸುದ್ದಿನೇ ಇದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ
ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸ್ತೀರಿ. ಹೊಸ ಯಾವುದಾದ್ರೂ ವಸ್ತು ಕೊಂಡ್ಕೊಳ್ಳೋಂಥದ್ದು, ಮಕ್ಕಳಿಗೋಸ್ಕರ ಹೊಸ ಬಟ್ಟೆ, ವಾಹನ, ಇಂಥದ್ದೇನೋ ಶುಭ ಕಾದಿದೆ, ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದೆ. ಇದನ್ನ ವಿಶೇಷವಾಗಿ ನೀವೆಲ್ಲರೂ ಸಹ ಶಿವನ ಅಷ್ಟೋತ್ರ ಓದ್ಕೊಂಡ್ರೆ ಮತ್ತಷ್ಟು ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೇ ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳು. ಈಗ ಗುರುಜಿ ಅವರು ಪೂಜಾ ವಿಧಿವಿಧಾನಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಪೂಜೆಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ನಂಬಿಕೆಯೇ ಮೂಲ. ಇವುಗಳನ್ನ ನಂಬಿ ಕೆಟ್ಟವರಿಲ್ಲ, ನಂಬದೇ ಇರೋರಿಗೆ ನೆಮ್ಮದಿಯೇ ಇಲ್ಲ. ಇದು ನನ್ನ ಸೂತ್ರ, ನಾನು ಹೇಳೋವಂಥದ್ದು ಎಲ್ಲೋದ್ರು. ಯಾಕೆ ಅಂತಂದ್ರೆ ದೇವರನ್ನ ನಂಬಿರೋರು ಇದ್ದಾರೆ, ನಾಸ್ತಿಕರು ಇದ್ದಾರೆ, ಆಸ್ತಿಕರು ಇದ್ದಾರೆ ಪ್ರಪಂಚದಲ್ಲಿ. ಭಗವಂತನ ನಂಬಿ ತಾತ್ಕಾಲಿಕವಾಗಿ ಕ್ಷಣಾರ್ಧದಲ್ಲಿ ಎಷ್ಟೋ ಸಂಕಷ್ಟಗಳನ್ನ ಹರಣ ಮಾಡ್ಕೊಂಡಿರ್ತಕ್ಕಂಥವ್ರು, ಜೀವನದಲ್ಲಿ ಎಷ್ಟೋ ದುಃಖಗಳನ್ನ ದೂರ ಮಾಡ್ಕೊಂಡಿರ್ತಕ್ಕಂಥವ್ರು, ಪೂಜೆ ಮಾಡಿ ಮಾಡಿ ನೆಮ್ಮದಿಯನ್ನು ಅನುಭವಿಸ್ತಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ. ಆದರೆ ದೇವರೇ ಇಲ್ಲ ಅಂಥೇಳಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ, ದೇವ್ರ ಮೇಲೆ ಯಾಕೆ ದೀಪ ಹಚ್ಬೇಕು, ಯಾಕೆ ನಮಸ್ಕಾರ ಮಾಡಬೇಕು, ನೆಮ್ಮದಿಯಾಗಿ ಒತ್ತು ಗೊರೆ ಅನ್ನೋದಿಲ್ಲದೆ, ಯಾವ ಒಂದು ಕಾಟವೂ ಇಲ್ಲದೆ, ದೇವ್ರ ಭಗವಂತ ಅನ್ನೋದಿಲ್ಲದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನೋದಿಲ್ಲದೆ ಪ್ರತಿದಿನ ಮಾಂಸ ಮದ್ದು ಎಲ್ಲ ತಿನ್ಕೊಂಡು ಅಂತ ಇರೋರು ಇದ್ದಾರೆ. ಅವರೂ ಸುಖವಾಗಿದ್ದಾರೆ. ಆದರೆ ದೇವ್ರನ್ನ ಪೂಜೆ ಮಾಡೋರು ಕಷ್ಟದಲ್ಲಿದ್ದಾರೆ. ಯಾಕೆ? ಎಲ್ಲರಲ್ಲೂ ಮೂಡ್ತಾ ಇರುತ್ತೆ ಪ್ರಪಂಚದಲ್ಲಿ ಈ ಪ್ರಶ್ನೆ. ಒಂದು ನೆನ್ಪಿಟ್ಕೊಳ್ಳಿ, ಅವ್ರ ಹಿಂದಿನ ಜನ್ಮದಲ್ಲಿ ಕರ್ಮಫಲ ಅಂತ ನಾವೇನು ತಂದಿರ್ತೀವಿ, ಕಾರ್ಮಿಕ್ ಬ್ಯಾಲೆನ್ಸ್ ಹೇಳ್ತೀವಿ, ಕರ್ಮಫಲಗಳು. ಆ ಒಂದು ಕಾರ್ಮಿಕ್ ಬ್ಯಾಲೆನ್ಸ್ ಅಂತಂದ್ರೆ ಈ ಕರ್ಮಫಲ, ಪುಣ್ಯಫಲವನ್ನು ಅವನು ತಂದಿರ್ತಾನೆ. ಆ ಪುಣ್ಯಫಲ ಖಾಲಿ ಆಗೋ ತನಕ ಅವನೇನು ಪಾಪ ಕೆಲಸಗಳು ಏನು ಮಾಡಿದ್ರು ನಡೀತಾ ಬರುತ್ತೆ. ಯಾವಾಗ ಅವನ ಪುಣ್ಯ ಎಲ್ಲ ಖಾಲಿ ಆಗುತ್ತೆ, ಅಷ್ಟೊಳಗಡೆ ಇಲ್ಲಿ ಮಾಡಿರ್ತಾನಲ್ಲ, ಕಾಲು ದೇವ್ರ ಒಳಗಡೆ ನಿಂತ್ಕೊಳ್ಳೋದು, ಯಾವುದಾದ್ರೂ ಗುರುಗಳು ಕಾಣಿಸಿದ್ರೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು, ಮತ್ತು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು, ಏನು ಹಿನ್ನೆಲೆನೇ ಗೊತ್ತಿರಲ್ಲ ಅವ್ರಿಗೇನೂ ಗೊತ್ತೇ ಇರಲ್ಲ ಪಾಪ ಜೀವನದಲ್ಲಿ. ಯಾರಾದ್ರೂ ಆಗಿರ್ಬೋದು, ಯಾವುದೋ ಒಂದು ಗುರುಸ್ಥಾನ, ಒಂದು ಅರ್ಚಕ ಅನ್ಕೊಳ್ಳೋಣ, ದೇವಸ್ಥಾನದಲ್ಲಿ ಅರ್ಚಕರು ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅಂಥವ್ರು, ಇವ್ರ ಮನೆಗೆ ಪೂಜೆ ಕರ್ತಿದ್ರೆ ಹೋಗಿರಲ್ಲ, ಇವ್ರ ಮನೆಗೆ ಹೋಗಿರ್ತಾರೆ. ಅವ್ರು ಬಿಡಮ್ಮ ಸಾವುಕಾರ ಮನೆಗೆ ಹೋಗೋದು, ನಿಮ್ಮ ಮನೆಗೆ ಕರ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ, ನಿಮ್ಮ ಮನೆಗೆ ಬರ್ಕೊಳ್ಳೋ ಅಂತ ಹಣೆ ಬರ ನಿಮ್ಮ ಮನೇಲಿ ಬರ್ದಿರಲ್ಲ, ಅದಕ್ಕೆ ಅವ್ರು ಬಂದಿರಲ್ಲ. ಅವ್ರ ಪಾದ ಹಿಡಿದ್ರೆ ಕಾಲು ಹಿಡ್ಕೊಂಡ್ರೆ ಬರಲ್ಲ ಅಂತ ಹೇಳ್ತಾರೆ, ಬಂದೇ ಬರ್ತಾರೆ. ಹಾಗೆ ಈ ಜನ, ಮೂರ್ಖ ಜನ ಯಾವ ರೀತಿ ಅನ್ನೋದಾದ್ರೆ ಮಾತಾಡ್ಕೊಳ್ಳೋದು, ನಮ್ಮ ಮನೇಲಿ ಪೂಜೆ ಮಾಡಿಸ್ದೆ ಹೋದ್ರೆ ದೇವ್ರೇನು ಒಳ್ಳೇದು ಮಾಡಲ್ವಾ, ಏನು ಅವ್ರ ಕೈಲೇ ಪೂಜೆ, ಇಂಥ ಅಹಂಕಾರದ ಮಾತುಗಳು. ಯಾಕೇಳಿ ಹಿಂದಿನ ಜನ್ಮದ ಪುಣ್ಯಫಲ ಇದೆಯಲ್ಲ, ಅಲ್ಲವರೆಗೂ ಏನೂ ಆಗಲ್ಲ. ಅವ್ರು ಏನೇ ಮಾತಾಡ್ಲಿ, ಅವನ ಅಯ್ಯೋ ನಂಗೆ ಅವನು ಅವತ್ತಿಂದ ಗೊತ್ತಪ್ಪ ಗಂಟೆ ಹೊಡಿಯೋ ಪೂಜಾರಿ ಅವನು, ಈ ರೀತಿ ಮಾಡ. ಆ ಗಂಟೆ ಹೊಡಿಯೋದು ಏನಕ್ಕೆ ಅಂತ ಯಾರಿಗೆ ಗೊತ್ತು? ಅವರಪ್ಪ ಅಮ್ಮ ಸತ್ತೋದ್ರೆ ತಿಥಿ ಬಿಡೋಕೆ ಇವನೇ ಬೇಕು, ಅವನ ಮಗಳಿಗೆ ಋತುಸ್ರಾವ ಆದ್ರೆ ಹೋಗಿ ಪುಣ್ಯಾಹ ಮಾಡೋಕೆ ಇವನೇ ಬೇಕು, ಅವರಪ್ಪ ಅವ್ರ ಹೆಂಡತಿ ಸತ್ತೋದ್ರೂ ಇವನು ಬೋಡಿಸಿ ಅವನ ಪುಣ್ಯಾಹ ಮಾಡ್ಸೋಕೆ ಇವನೇ ಬೇಕು, ಜನವಾರ ಹಾಕ್ಸೋದಕ್ಕೆ ಇವನೇ ಬೇಕು, ಎಲ್ಲವೂ ಬೇಕು. ಆದರೂ ಸಹ ಅಂಥ ವ್ಯಕ್ತಿಗಳನ್ನ ಕೀಳುಮಟ್ಟದಿಂದ ನೋಡುವಂಥದ್ದು ಅಹಂಕಾರದ ಮಾತುಗಳು ಇವೆಲ್ಲ, ಬೇರೆ ಇನ್ನೇನಿಲ್ಲ. ಅವನಿಗೂ ಹೊರಗಡೆ ಭಯ ಇರುತ್ತೆ, ಬೇರೆಯವ್ರ ಮುಂದೆ ಅಹಂಕಾರವಾಗಿ ಮಾತಾಡೋವಂಥದ್ದು. ಈ ಅಹಂಕಾರ ಮಾತುಗಳನ್ನ ಮಾತಾಡಿ 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 ಕರ್ಮಫಲ ಹೆಚ್ಚಾಗಿ ಕೊನೆಗೆ ಏನಾಗುತ್ತೆ? ಕೊನೆಗೆ ಈ ಪುಣ್ಯಫಲ ಅನ್ನೋದೆಲ್ಲ ಖಾಲಿ ಆದ್ಮೇಲೆ ಕರ್ಮಫಲ ಸ್ಟಾರ್ಟ್ ಆಗುತ್ತಲ್ಲ, ತಗೋವಾಗ ಹಾರ್ಟ್ ಅಟ್ಯಾಕು, ಶುಗರ್ ಅಟ್ಯಾಕು, ಕೋಟಿ ಹಣ ಮಾಡಿಟ್ಟಿರ್ತಾನೆ ಅವನ ತಲೆ ಮೇಲೆ, ಇವನ್ ತಲೆ ಮೇಲೆ, ಅವನ ಹತ್ರ ಇವನ ಹತ್ರ ಭಿಕ್ಷೆ ಬೇಡಿ. ಯಾವ ರೀತಿ ಭಿಕ್ಷೆ? ಅವನ ಹೆಂಡತಿ ಮಾಂಗಲ್ಯ ಆಡ ಇಟ್ಬಿಟ್ಟು ತಂದ್ಕೊಡ್ಬೇಕು ಇವನ್ಗೆ, ಆ ರೀತಿ ಅವನ ಹತ್ರ ಕಿತ್ಕೊಂಡಿರ್ತಾನೆ ದುಡ್ಡು. ಏನೋ ಕಷ್ಟ ಅಂತ ಕೇಳಿರ್ತಾನೆ, ಸುಳ್ಳು ಹೇಳಿ, ವಂಚನೆ ಮಾಡಿ, ಬ್ಲಾಕ್ ಮೇಲ್ ಮಾಡಿ, ಇನ್ನೊಂದು ಮಾಡಿ, ಏನೋ ಒಂದು ಆಸೆ ತೋರಿಸಿ ಕಿತ್ಕೊಂಡಿರ್ತಾನೆ. ಅದೆಲ್ಲ ಕೊನೆಗೆ ಎಲ್ಲೋಗುತ್ತೆ? ಮಣ್ಣಲ್ಲಿಟ್ಟಿದ್ದು ಧರಣಿ ಪಾಲು, ಬಚ್ಚಿಟ್ಟಿದ್ದು ಮಣ್ಣು ಪಾಲು ಅಂದಾಗೆ ಕೊನೆಯಲ್ಲಿ ಏನಾಗುತ್ತೆ? ಹಣ ಆಸ್ತಿ ಎಲ್ಲ ಮಾಡಿಟ್ಟಿರ್ತಾನೆ, ಶುಗರ್ ಅಟ್ಯಾಕ್ ಆಗಿರುತ್ತೆ, ಕಿಡ್ನಿ ಒಂದು ಕಟ್ಟಾಗಿರುತ್ತೆ, ತಿಂದಿದ್ದು ಜೀರ್ಣ ಆಗಲ್ಲ, ಮಾತ್ರ ಕುಡಿದೇ ಹೋದ್ರೆ ನಿದ್ದೆ ಬರಲ್ಲ, ಕೊನೆ ಕೂತಲ್ಲೇ ಎಲ್ಲ. ಈ ಕರ್ಮ ಯಾಕೆ ಬೇಕು? ಅದೇ ಆ ಕರ್ಮ ಬಿಟ್ಟು ಕರೆಕ್ಟಾಗಿ ಭಗವಂತ ರಾಮ ಗೋವಿಂದ, ನೀನ್ ದೇವ್ರ ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ, ಪೂಜೆ ಮಾಡೋಂಥವ್ರನ್ನ ಬೈಬೇಡಿ, ಆ ಕರ್ಮ ಬರುತ್ತೆ. ಅವ್ರನ್ನ ಗೌರವಿಸಿ. ನೀವೇನು ನಿಮ್ಮ ಆಸ್ತಿ ಕೇಳಿದ್ರ, ಅಂತಸ್ತು ಕೇಳಿದ್ರೆ, ಏನೋ ಕೇಳಿಲ್ವಲ್ಲ, ಅವ್ರ ಪಾರ್ಗ ಅವ್ರ ಭಗವಂತ ಯಾವ ಧರ್ಮ ಆದ್ರೇನು ಅವ್ರ ಪಾರ್ಗ ಅವ್ರ ಪೂಜೆಗೆ ಡಿಸ್ಟರ್ಬ್ ಮಾಡಬೇಡಿ. ಭಗವಂತ ಸರ್ವಂ ಏವಚ್ಛತೆ, ಪ್ರತಿಯೊಂದು ಭಗವಂತ ಒಬ್ಬನೇ, ನಾನಾ ರೂಪದಲ್ಲಿ ಕಾಣಿಸ್ತಾ ಇರ್ತಾನೆ. ಅಂತಂದ್ರೆ ನಾನಾ ರೂಪದಲ್ಲಿ ಇಚ್ಛಾರೂಪೇಣ ಒಬ್ಬೊಬ್ಬನಿಗೆ ಒಂದೊಂದು ರೂಪ ಕಾಣಿಸ್ತಾ ಇರುತ್ತೆ. ನಾನು ನೋಡಿ
ಒಂದು ಪುರುಷ ಹೆಂಡತಿಯನ್ನ ಹೆಂಡತಿ ರೂಪದಲ್ಲಿ ಕಾಣ್ತಾನೆ. ಓ ನನ್ನ ಹೆಂಡ್ತಿನಪ್ಪ ಅಂತ. ಅವನ್ ಹುಟ್ಟಿರೋ ಮಗು ಆ ತಾಯಿಗೆ ತಾಯಿ ರೂಪದಲ್ಲಿ. ಆ ಮಗುಗೆ ಆ ಹೆಂಡತಿ ಇವನಿಗೆ ಹೆಂಡತಿ ಆಯ್ತು, ಒಬ್ಬರಿಗೆ ತಾಯಿ ಆಯ್ತು, ಇನ್ನೊಬ್ಬನಿಗೆ ಮಗಳಾಗಿರ್ತಾಳ ಅವಳು, ಮತ್ತೆ ಇನ್ನೊಬ್ಬರಿಗೆ ತಂಗಿ ಆಗಿರ್ತಾನೆ, ಇನ್ನೊಬ್ಬರಿಗೆ ಅಕ್ಕ ಆಗಿರ್ತಾರೆ. ಅವರವ್ರ ಸಂಬಂಧಗಳಿಗೆ ಆ ಹೆಣ್ಣು ಮಗಳು ಯಾವ ರೀತಿ ಸ್ಪಂದಿಸ್ಬೇಕೋ ಭಗವಂತ ಕೂಡ ನಾನಾ ರೂಪದಲ್ಲಿ ಅವನ ಕರ್ಮಕ್ಕೆ ತಕ್ಕಂತೆ ಅವನಿಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ನಾವು ಕೆಲವ್ರು ಹೇಳ್ತಾರೆ, ಸ್ವಾಮಿ ನಾನು ಮಾಡದೇ ಇರೋ ಪೂಜೆ ಇಲ್ಲ, ಆದ್ರೆ ದೇವ್ರು ನನಗೆ ಇನ್ನೂ ಕರುಣಿಸೇ ಇಲ್ಲ ಅಂತ. ನೀನ್ ಪೂಜೆ ಮಾಡಿ ಮಾಡಿ ಕರ್ಮ ದಿನೇ ದಿನ ಕಳ್ಕೊಂತ ಇದೆಯಾ, ಮೈನಸ್. ಏನ್ ಪಾಪ ಮಾಡಿರ್ತ ಹಿಂದಿನ ಜನ್ಮದಲ್ಲಿ ಕರ್ಮ ಫಲ ತಂದಿರ್ತಿಯಲ್ಲ, ಅದ್ ನೀ ಪೂಜೆ ವ್ರತಗಳು ಮಾಡಿ ಮಾಡಿ ಮೈನಸ್ ಮಾಡಿ 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 ಮುಂದೆ ಒಳ್ಳೇದಾಗುವಂಥದ್ದು ಬರುತ್ತೆ. ಅಷ್ಟೊತ್ತಿಗೆ ದೇವ್ರ ಮೇಲೆ ಬೇಜಾರು ಮಾಡ್ಕೊಬಿಡೋದು, ದೇವ್ರನ್ನ ಬೈದ್ ಬಿಡೋದು, ಮತ್ತೆ ಇನ್ನಷ್ಟು ಕರ್ಮ ಎತ್ತಾಕೊಳ್ಳೋದು. ಈ ರೀತಿ ಅಂತಂದ್ರೆ ಕರ್ಮ ಕಳ್ಕೊಳ್ಳೋಕೋಗಿ ಮತ್ತಷ್ಟು ಕರ್ಮ ತಲೆ ಮೇಲೆ ಒತ್ಕೊಂಡು ಓಡಾಡ್ತಿದ್ರ ಜನಗಳು. ನಾನು ಹೇಳೋದೇನು, ಯಾವತ್ತೇ ಆಗ್ಲಿ ಭಗವಂತನ ದೂಷಿಸಬೇಡಿ, ಬ್ರಹ್ಮಹತ್ಯೆ ದೋಷ ಬರುತ್ತೆ. ನಿಮ್ಗೆ ಗೊತ್ತಿದೆಯಲ್ವ, ದೊಡ್ಡ ದೊಡ್ಡ ಮನೆಗಳಲ್ಲಿ ದೇವ್ರ ದೀಪ ಹಚ್ಚಕ್ ಬಿಡಲ್ಲ, ದೇವ್ರ ಮನೇಲಿ ಬಿಡೋದಿಲ್ಲ. ದೇವ್ರ ಮನೇಲಿ ಸೊಸೆಯರು ಏನೋ ಅಷ್ಟು ಪೂಜೆ ಕಲ್ತು ಬಂದಿರ್ತಾರೆ, ಅವ್ರ ಕಡೆಯಲ್ಲಿ ದೀಪ ಹಚ್ಚಬಾರ್ದು. ನೋಡಿ, ಅವ್ರ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಮಗ ಅಮೆರಿಕಾದಲ್ಲಿ, ಹೆಂಡತಿ ಆಫ್ರಿಕಾದಲ್ಲಿ, ತಂದೆ ತಾಯಿ ಸೌತ್ ಆಫ್ರಿಕಾದಲ್ಲಿ, ಮಕ್ಕಳು ಮಲೇಷ್ಯಾದಲ್ಲಿ. ಒಬ್ಬೊಬ್ರೊಂದು ದಿಕ್ಕಾಪಾಲು, ಅವನೊಬ್ಬರ ಜೊತೆ ಇವಳೊಬ್ಬರ ಜೊತೆ, ಇವನೊಬ್ಬರ ಜೊತೆ ಅವರೊಬ್ಬರ ಜೊತೆ. ಸಾಂಸಾರಿಕ ದಾಂಪತ್ಯ ಅನ್ಯೋನ್ಯತೆ ಇಲ್ಲ, ಇನ್ನೇನು ಅವ್ರ ಪಿಂಡ ಮಾಡೋ ಅಂಥದ್ದು ಅಂತಂದ್ರೆ ಇಲ್ಲಿ ಏನಾಯ್ತು? ಭಗವಂತ ನಮ್ಮ ಕುಟುಂಬ ಚೆನ್ನಾಗಿರ್ಲಿನಪ್ಪ ಅಂತ ಪ್ರತಿನಿತ್ಯ ಒಂದು ನಮಸ್ಕಾರ ಹಾಕಿದ್ರೆ ಏನ್ ದುಡ್ಡು ಕೊಡ್ಬೇಕಾ ಭಗವಂತನಿಗೆ? ಭಕ್ತಿಯಿಂದ ಒಂದು ನಮಸ್ಕಾರ ಹಾಕಿದ್ರೆ ಖಂಡಿತವಾಗ್ಲೂ ಯಾರಿಗೂ ತೊಂದರೆ ಬರಲ್ಲ ಜೀವನದಲ್ಲಿ. ಅದನ್ನ ಮರ್ತೋದ್ರೆ ಏನಾಗುತ್ತೆ, ಈ ರೀತಿಯಾಗಿ ಅನುಭವಿಸೋ ಕೊನೆ ಪಕ್ಷದಲ್ಲಿ. ನೋಡಿ, ಆ ರೀತಿ ಇರತಕ್ಕಂಥ ಒಂದು ಸಾವಿರಾರು ಸಂಸಾರಗಳಿದೆ. ಇನ್ನು ಉದಾಹರಣೆ ಸಾಕಷ್ಟಿದೆ. ದೇವ್ರ ಪೂಜೆ ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಸಣ್ಣ ಪೂಜೆ ಆದ್ರೂ ದೊಡ್ಡ ಫಲ ಯಾವ ರೀತಿ ಸಿಗುತ್ತೆ ಈಗ ತಿಳಿಸ್ತೀನಿ. ಪೂಜಾ ವಿಧಿವಿಧಾನಗಳ ವೈಶಿಷ್ಟ್ಯತೆ ಹಾಗೂ ಅದರ ಮಹತ್ವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈಗ ಕೇಳೋಣ. ಗುರುಜಿ, ಭಗವಂತನಿಗೆ ನೀವು ಕೋಟಿ ಕೋಟಿ ಕೊಟ್ಟು ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ. ನಮ್ಮ ಜೀವನದಲ್ಲಿ ನನ್ನ ಕಣ್ಣು ಮುಂದೆ ನಡೆದಿರತಕ್ಕಂಥದ್ದು, ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮದ್ರು ಇಬ್ಬರು ಬಂದಿದ್ರು. ಅವ್ರು ನಾನೇನು ಹೇಳಿದೆ, ನಿಮ್ಮ ಶಕ್ತಿಗೆ ಅನುಸಾರ ಸ್ವಾಮಿ ನನಗೆ ತುಂಬ ತೊಂದರೆ ಆಗ್ತಿದೆ. ನನಗೆ ಗೊತ್ತಿಲ್ಲ ಅವರಿಬ್ರು ಅಣ್ಣ ತಮ್ಮಂದ್ರು ಅಂತ, ಬೇರೆ ಬೇರೆ ಇಬ್ರು ನಂತರ ಬಂದಿದ್ದಾರೆ. ಅವ್ರ ಜಾತಕವನ್ನು ನೋಡಿ, ಸ್ವಾಮಿ ಜೀವನದಲ್ಲಿ ತುಂಬಾ ಕಷ್ಟ ಇದ್ದೀವಿ, ನಮ್ಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ ನೋಡಮ್ಮ, ಶತ್ರುಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಅಂತಂದ್ರು. ಸರಿ, ಶತ್ರುಗಳ ಕಾಟ, ನಿಮ್ಗೆ ಶಕ್ತಿ ಇದೆಯಾ, ಒಂದು ಹೋಮ ಏನಾದರೂ ಮಾಡಿಸ್ಕೊಳಕ್ಕಾಗತ್ತೆ ಎಲ್ಲಾದರೂ? ಮಾಡ್ತೀವಿ ಸ್ವಾಮಿ, ಅದೆಷ್ಟು ಲಕ್ಷ ಆದರೂ ಖರ್ಚು ಮಾಡ್ತೀವಿ. ಸರಿ, ಅನುಕೂಲ ಆದರೆ ನೀವು ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಒಂದು ಚಂಡಿ ಹೋಮ ಮಾಡ್ಕೊಂಬನ್ನಿ ಅಂತ ಹೇಳಿತ್ತು. ಸರಿ ಅಂತ ಹೇಳೋ ಹೋಗಿ ಚಂಡಿ ಹೋಮ ಮಾಡ್ಕೊಂಡು ಬಂದಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಮತ್ತೆ ಅದೇ ತಮ್ಮ ಕರೆಕ್ಟಾಗಿ ಒಂದು 15 ದಿನಕ್ಕೆ ಬಂದಿದ್ದಾನೆ, ಅವರೊಂದು ನನಗೆ ಗೊತ್ತಿಲ್ಲ. ಮತ್ತೆ ಅವನು ಬಂದ, ಅಲ್ಲಿ ಏನಾಗಿದೆ, ಅವನ ತಮ್ಮನಿಗೆ 2 ಹೆಣ್ಣು ಮಕ್ಕಳು, ಅಣ್ಣನಿಗೆ ಗಂಡು ಮಕ್ಕಳು, ಕೋಟಿ ಕೋಟಿ ಆಸ್ತಿ. ಇವ್ನಿಗೆ ಯಾಕೆ ಆಸ್ತಿ ಕೊಡ್ಬೇಕು, ಹೆಣ್ಣು ಮಕ್ಕಳು ಕೊಡಬಾರ್ದು ಅಂತ. ಇವನ್ ಬಾಡಿಗೆ ಮನೆಯಲ್ಲಿ ಅವನ ಅಪ್ಪ ಕಟ್ಟಿರೋ ಸ್ವಂತ ಮನೇಲಿ ಅವರಿದ್ದಾರೆ. ಇವರು ಅವ್ರ ಅಪ್ಪನಿಗೂ ಕೊನೆ ಮಗನಿಗೂ ಸ್ವಲ್ಪ ಮೈ ಮನಸ್ತಾಪ, ಎಲ್ಲ ಆಸ್ತಿ ಅವನ ಹೆಸರಿಗಿಟ್ಟು ಸತ್ತು ಹೋಗ್ಬಿಟ್ಟಿದ್ದಾರೆ, ಟಿಕೆಟ್ ತಗೊಂಡು ಪರಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವರಿಬ್ರು ಫುಲ್ಲು ಕಿತ್ತಾಟ. ಎಲ್ಲಿ? ನಾದ್ನೀರು ಅಣ್ಣ ತಮ್ಮ, ಆ ಕಡೆ ಅತ್ತಿಗೆ ಮತ್ತೆ ಇವಳು, ಫುಲ್ ಕಿತ್ತಾಟ. ಇವ್ರು ಬಂದು ಸ್ವಾಮೀಜಿ ನಮ್ಮ ಅಣ್ಣ ತಮ್ಮ ತುಂಬ ಗಲಾಟೆ ಆಗ್ಬಿಟ್ಟಿದೆ ಗುರುಗಳೇ, ನಾವು ಜೀವನದಲ್ಲಿ ಏನು ಮಾಡಿ, ನಮ್ಗೆ ಮೋಸ ಆಗಬಾರ್ದು, ನಮ್ಮ ಬದುಕೋದಕ್ಕೆ ಏನಾದರೂ ಒಂದು ಮಾರ್ಗ ಬೇಕು. ನಾನು ದುಡ್ದು ಸಣ್ಣ ವಯಸ್ಸಿಂದ ಮನೆಗೆ ಇರೋದೆಲ್ಲ ಲೋನ್ ಮಾಡಿ ಕಟ್ಟಾಕ್ತೆ, ಆದರೆ ಈ ಕೊನೆಗೆ ನನಗೇನು ಇಲ್ಲ. ನಾವಪ್ಪ ಬಿಸ್ನೆಸ್ಸಲ್ಲಿ ನಮ್ಮ ಅಣ್ಣನಿಗೆ ಓದಿಸಿದ್ದಾನೆ, ಅದನ್ನು ನಾನು ಓದಿಲ್ಲ ಜೀವನದಲ್ಲಿ. ನಾನು ನಮ್ಮ ಅಪ್ಪನ ಹತ್ರ ಕೆಲಸ ಮಾಡ್ಕೊಂಡು ಬಿದ್ದಿದ್ದೆ ನಾಯಿ ಥರ, ದುಡ್ದು ಅವ್ರ ಮನೆ ಕಟ್ಟಿಗೆ ನನಗೇನೂ ಇಲ್ಲ. 2 ಹೆಣ್ಣು ಮಕ್ಕಳು, ನನ್ನ ಹೆಂಡ್ತಿ, ನಾನು ಅಷ್ಟೇ ಬಾಡಿಗೆ ಮನೇಲಿ ಇದ್ದೀವಿ. ಬಿಸ್ನೆಸ್ಗೆ 1 ರೂಪಾಯಿ ಇಲ್ಲ, ಮೈ ತುಂಬ ಸಾಲ ಆಗಿದೆ, ನನಗೇನಾದರೂ ಪರಿಹಾರ ಕೊಡಿ ಅಂತ ನಾನು ಹೇಳಿದೆ. ಸರಿ ಅಂತೇಳಿ, ನಿಮ್ಮ ಮನೆ ದೇವ್ರು ಯಾವುದು ಇಂಥದ್ದು? ಕೊಲ್ಲೂರು ಮೂಕಾಂಬಿಕೆ. ಹೋಗಕ್ಕಾಗುತ್ತಾ? ಓಡ್ ಬಾಪ, ಯಥಾಶಕ್ತಿ ಹೋಗೊಂದು ದರ್ಶನ ಮಾಡೋ, ಒಂದು ಹರಕೆ ಮಾಡ್ಕೊಂಬ ಅಂತಂದ್ರೆ, ಒಂದೇ ಕುಟುಂಬಸ್ಥರಿಬ್ರು ಒಂದೇ ದೇವ್ರ ಹತ್ರ ಹೋದ್ರು. ಇಬ್ರು ಸಂಕಲ್ಪ ಮಾಡಿದ್ರು, ಕೋರ್ಟಲ್ಲಿ ಇತ್ತಲ್ಲ, ನನಗೆ ಜಯ ಸಿಗ್ಬೇಕು ನನಗೆ. ಆದ್ರೆ ಸತ್ಯಮೇವ ಜಯತೆ, ಭಗವಂತ ಯಾರು ಒಳ್ಳೇದು, ಅವನು ಕೋಟಿ ಕೋಟಿ ಕೊಟ್ಟು ಏನೋ ಹೋಮ ಮಾಡಿಸ್ದ ಅಹಂಕಾರದಿಂದ.
ಅವನಿಗೆ ಮೆರಿಲಿಲ್ಲ. ಇವನು ಭಕ್ತಿಯಿಂದ ದೇವಿನ ಪೂಜೆ ಮಾಡ್ದ. ನೋಡಿ ಇವನ್ ಕಡೆ ಆಯ್ತು ಕೇಸ್. ಅರ್ಧ ಕರೆಕ್ಟಾಗಿ 15 ದಿನದಲ್ಲಿ ಕೋರ್ಟ್ ಡಿಕ್ಲರೇಷನ್ ಕರೆದ್ರು, ಆ ಕಡೆ ಕರೆದ್ರು, ಈ ಕಡೆ ಕರೆದ್ರು. 3 ಹೀರಿಂಗ್ ಅಲ್ಲಿ ಅವ್ರಿಬ್ಬರದ್ದು ಏನಿದೆ ಸಮಪಾಲು ಅಂತ ಕಂಪ್ಲೀಟ್ ಆಗೋಯ್ತು. ಅವಮಾನ ಆಯ್ತಾ? ಎಂತ ದೊಡ್ಡ ಇದಕ್ಕಿಂತ ಬೇಕಾ? ಅಂದ್ರೆ ಭಗವಂತ ಭಕ್ತಿಗೆ ಮಾತ್ರ ದುಡ್ಡಿಗೆ ಮೆಚ್ಚಲ್ಲ. ಬಡವ ಹೋದ್ರುನು ಅವನ್ ಸಾಷ್ಟಾಂಗ ನಮಸ್ಕಾರ ಭಕ್ತಿಯಿಂದ ಮೆಚ್ಚಿದ್ರು ಅವನಿಗೆ ವರ ಕೊಡ್ತಾನೆ. ಕೋಟಿ ಕೋಟಿ ಅಹಂಕಾರದಿಂದ ಹೋಗಿ ಭಕ್ತಿ ಇಲ್ದೆ ಹೋದ್ರೆ ಆ ದೇವ್ರು ನಿನ್ ಕನಕಾಭಿಷೇಕ ಮಾಡಿಸಿದ್ರು, ಗುಡಿ ಗೋಪುರ ಕಟ್ಸಿದ್ರು ನಿನ್ಗೆ ಅಷ್ಟೇ. ಅದರಿಂದ ಭಗವಂತನನ್ನು ಗೆಲ್ಲಬೇಕು, ಭಗವಂತನ ಮೆಚ್ಚಬೇಕು ಅನ್ನೋದಾದ್ರೆ ನಮ್ಮದು ಯಾವುದು? ಭಕ್ತಿ. ಯಾಕೆ ಹೇಳಿ? ಭಗವಂತನೇ ಎಲ್ಲ ಕೊಡ್ತದ, ಹಣ ಆಸ್ತಿ ಐಶ್ವರ್ಯ ಎಲ್ಲ ಅವನೇ ಕೊಡ್ತಿರೋದು. ಅವನಿಂದ ಅವನು ಪೂಜೆ ಮಾಡಿಸ್ಬಿಟ್ರೆ ಎಲ್ಲಿ ಅವನು ಒಳ್ಳೇದು ಮಾಡಲ್ಲ. ನಮ್ಮಲ್ಲಿ ಹುಟ್ಟೋದು ನಮ್ಮ ಸ್ವಂತದ್ದು ಅಂದ್ರೆ ಭಕ್ತಿ ಮಾತ್ರ. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಭಕ್ತಿಗೆ. ಆ ಭಕ್ತಿ ಅನ್ನೋದು ನಮ್ಮದು, ನಮ್ಮ ಸ್ವಂತ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು? ಕೆಲವರು ಮಾನಸಿಕ ಪೂಜಾ ಅಂತ ಮಾಡ್ತಾರೆ. ಮನಸ್ಸಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋದು. ಜಸ್ಟ್ ಹಿಂಗೆ ಕೂತ್ಕೊಂಡು ಪೂಜೆ, ಇಲ್ಲಿಂದನೇ ತುಳಸಿ ಅರ್ಚನೆ, ಇಲ್ಲಿಂದ ತಿರುಪತಿ ದರ್ಶನ, ವೆಂಕಟರಮಣ, ದಿನಕ್ಕೆ 1 hour ಎಲ್ಲ ದೇವರ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಫ್ರೆಶ್ ಆಗಿ ಎದ್ದೇಳ್ತಾರೆ. ಅದು ಮಾನಸಿಕ ಪೂಜೆ, ಜಪದಲ್ಲಿ ಮಾಡುವಂಥದ್ದು. ಇನ್ನು ಕೆಲವರು ಮಾರ್ಕೆಟ್ ಇಲ್ಲಿರೋ ಪುಷ್ಪ ಎಲ್ಲ ತಂದು ಮನೆಯಲ್ಲೆಲ್ಲ ಅಲಂಕಾರ ಮಾಡಿ ದೀಪ ಹಚ್ಬಿಟ್ಟು ಎಸ್ಕೇಪ್ ಅಲ್ಲಿಂದ ಬೀದಿ ಸುತ್ತಕ್ಕೆ. ಭಕ್ತಿ ಅಲ್ಲ, ಬರೋರೆಲ್ಲ ಮನೆಗೆ ಬಂದು ನೋಡ್ಲಿ ಅಂತ ಸಾವಿರಾರು ಜನ ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ, ಅವ್ರ ಮನೆಗಳಿಗೆ ಹೋಗಿದ್ದೀನಿ. ಇನ್ನು ಕೆಲವರು ಇರ್ತಾರೆ, ಒಂದೇ ಊದ್ಬತ್ತಿ ಹಚ್ಚಿದ್ರು ಭಕ್ತಿ ದೇವರಿಗೆ ಬೆಳಗ್ಗೆನೇ ಎದ್ದು ಭಕ್ತಿ ಶ್ರದ್ಧೆಯಿಂದ 2 ದೀಪ ಹಚ್ಚಿ ಊದ್ಕಡ್ಡಿ ಹಚ್ತಾರೆ ಅಷ್ಟೇ. ಅದು ಒಂಥರ ನೆಮ್ಮದಿ. ಅಂತಂದ್ರೆ ಅವ್ರವ್ರ ಮನ್ಸಿಗೆ ತಕ್ಕಂತೆ ಪೂಜೆ ಮಾಡ್ತಾರೆ. ಇಲ್ಲಿ ಶ್ರೀಮಂತ, ಬಡವ, ಹೂವ, ವಸ್ತ್ರ, ನೈವೇದ್ಯ ಮುಖ್ಯ ಅಲ್ಲ, ಭಕ್ತಿ ಅನ್ನೋದು ಮುಖ್ಯ. ಅವ್ರು ಯಾರ ಕೈಗುಣದಲ್ಲಿ ಯಾವ ರೀತಿ ಶುದ್ಧಿಯಿಂದ ಮಾಡ್ತಿದ್ದಾರೆ, ಮನಃಶುದ್ಧಿ, ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. ನೋಡಿ, ಪೂಜೆನೋ ಯಥಾಶಕ್ತಿ ಅವ್ರವ್ರು ನಿಮ್ಗೆ ತಕ್ಕಂಗೆ ಮಾಡ್ಕೊಳ್ಳಿ. ದೇವ್ರ ಮನೆ ಯಾವಾಗಲೂ ಸ್ವಚ್ಛತೆಯಿಂದ ಇರಬೇಕು. ಗೂಡುಗಳು, ಗಲೀಜು ಯಾವುದು ಇಡಬಾರ್ದು. ಮತ್ತೆ ದೇವ್ರ ಮನೇಲಿ ಎಷ್ಟು ಫೋಟೋಗಳು ಇಡಬೇಕು? ದೇವರ ಮನೆಗಳಲ್ಲಿ ದೇವ್ರ ಫೋಟೋಗಳಿಗೆ ಸದಾನೇಲಿ ಗಂಧ ಇಡಬೇಕು. ಬರೀ ಹಣೆ ಫೋಟೋ ಇಡಬಾರ್ದು. ಮತ್ತೆ 2 ಫೋಟೋ, ಒಂದು ದೊಡ್ಡ ಫೋಟೋ, ಒಂದು ಸಣ್ಣ ಫೋಟೋ, 2 ಅದ್ರ ಮೇಲೆ ಒಂದು, ಕೆಳಗಡೆ ಒಂದು. 2 ಗಣಪತಿ, 2 ಲಕ್ಷ್ಮಿ, 2 ಕಾಳಿಕಾದೇವಿ, 2 ದುರ್ಗಾ ಪರಮೇಶ್ವರ, 2 ನಾರಾಯಣ ಹಂಗೆ ಖಂಡಿತ ಇಟ್ಕೋಬಾರ್ದು. ಒಂದು ಫೋಟೋ ಒಂದೇ ಇರಬೇಕು. ಒಂದೇ ದೇವ್ರದ್ದು 2 ಫೋಟೋ ಇದ್ರೆ ಒಂದು ತೆಗೆದ್ಬಿಡಿ ಇಮಿಡಿಯೇಟ್. ಇನ್ನು 2ನೇದಾಗಿ ಎಷ್ಟು ಫೋಟೋಗಳು ಇರಬೇಕು? ಯಾವತ್ತೇ ಆಗಲಿ ಸಮಸಂಖ್ಯೆ ಇರಬೇಕು, ಬೆಸ ಸಂಖ್ಯೆ ಫೋಟೋಗಳು ಇರಬಾರ್ದು. 2 ಒಂಟಿ ಭಗವಂತ ಎಲ್ಲಾದ್ರೂ ನೋಡಿದ್ರಾ? ಎಲ್ಲೂ ಇರಲ್ಲ, ಕ್ಷೇತ್ರಪಾಲಕರು ಇದ್ದೇ ಇರ್ತಾರೆ. 2 ಮತ್ತೆ 4, 6, 8, 10, 12, 14, 16, 18, 20 ಇವೆಲ್ಲ ಸಮಸಂಖ್ಯೆಗಳು. ಬೆಸ ಸಂಖ್ಯೆ ಕೂಡದು. ಇನ್ನ ದೇವರ ಮನೆಯಲ್ಲಿ ಈಗ ಸ್ಟೆಪ್ ಬೈ ಸ್ಟೆಪ್ 3 ಮೆಟ್ಲು ಇಡಬಾರ್ದು, 2 ಇರಬೇಕು. ಅದು ಸಮ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ ಇರ್ತಿರಲ್ಲ, ಅದು 2 ಇರಬೇಕು, 3 ಇರಬಾರ್ದು. ಮತ್ತೆ ಕೆಳಗಡೆ ಡ್ರಾಗಳು ಬೇಡ ಇಟ್ಟಿರ್ತಾರೆ, ಹಾಗಿರಬಾರ್ದು. ಅದು ಕ್ಲೋಸ್ ಆಗಿರ್ಬೇಕು ಕ್ಲೀನಾಗಿ. ಅದ್ರ ಮೇಲೆ ಫೋಟೋಗಳು ನಿಲ್ಸಿ ಅಲಂಕಾರ ನೀವೇನಾದ್ರೂ ಮಾಡ್ಕೊಡಿ. ಮತ್ತೆ ದೇವ್ರ ದೀಪ ಹಚ್ಚಿರ್ತಿರಲ್ಲ ನೀವು, ಅದು ಯಾವತ್ತು ದೇವ್ರ ದೀಪ ನಿಮ್ ಕಡೆ ಉರಿಯೋದಲ್ಲ, ಕೊಡಿ ದೇವ್ರ ಕಡೆಗೆ ಮುಖ ಮಾಡಿರ್ಬೇಕು. 2 ದೀಪ, ಒಂದು ಕಾಮಾಕ್ಷಿ ದೀಪ, ತ್ರಿವರ್ಣ ಅಂತ ಹೇಳ್ತೀವಿ. 3, 5 ಅಥವಾ 7 ಅಥವಾ 9 ಅಂತಂದ್ರೆ ಬೆಸ ಸಂಖ್ಯೆಯಲ್ಲಿ ದೀಪ ಉರಿತಾ ಇರಬೇಕು. 2 ನಾರ್ಮಲ್ ದೀಪಗಳು, ತುಪ್ಪ ದೀಪ ಯಾವ್ದಾದ್ರು 2, ಒಂದು ಕಾಮಾಕ್ಷಿ ದೀಪ ಹಚ್ಚಿರ್ತಾರೆ. ಅದು ದೇವ್ರ ಕಡೆ ಇರಬೇಕು. ಎಷ್ಟೋ ಜನ ಹಿಂಗ್ ತಿರ್ಸ್ಬಿಟ್ಟಿರ್ತಾರೆ ದೇವ್ರ ಮನೆಯಿಂದ ಹೊರಗಡೆ ಹೊಸಲ್ ಕಡೆ. ಏನ್ ದೇವ್ರ ನೆರಳು ಬೀಳ್ಲಿ ಅಂತನಾ? ಹಂಗಿರಬಾರ್ದು. ದೇವರ ಕಡೆಗೆ ಬೆಳಕಿರ್ಬೇಕು. ದೇವರಕ್ಕೆ ಬೆಳಗ್ಗೆ ಸಾಯಂಕಾಲ ದೇವರಿಗೆ ನಾವು ದೀಪ ಬೆಳಕನ್ನ ಕೊಟ್ಟಾಗ ನಮ್ಮ ಜೀವನದಲ್ಲಿ ಬೆಳಕು ಬರಲಿ ಅನ್ನೋ ಸದುದ್ದೇಶದಿಂದ ಮಾಡುವಂಥದ್ದು ಒಂದು ಈ ವಿಚಾರ. ಇನ್ನು ಯಾವ್ಯಾವ ಫೋಟೋಗಳು ಇಟ್ಕೋಬೇಕು? ಮೇಯ್ನು ಸಾಲಿಗ್ರಾಮ. ನೋಡಿ, ಇಲ್ಲಿ ಎಷ್ಟೋ ಮನೆಗಳಲ್ಲಿ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ, ಸಾಲಿಗ್ರಾಮ ತಗೊಂಡ್ಬಂದ್ಬಿಡ್ತಾರೆ. ಮತ್ತೊಂದ್ ಕಡೆ ಹೋಗ್ತಾರೆ, ಸಾಲಿಗ್ರಾಮ ತಂದ್ಬಿಡ್ತಾರೆ. ಸಾಲಿಗ್ರಾಮಗಳನ್ನ ಯಾವುದೇ ಕಾರಣಕ್ಕೂ ಮನೇಲಿ ಇಡಬಾರ್ದು. ಅದು ಕುಲದೈವ ಅನುಗ್ರಹ ಇರಬೇಕು, ನರಸಿಂಹಸ್ವಾಮಿ ಅನುಗ್ರಹ ಇರಬೇಕು, ಮಹಾವಿಷ್ಣು ಆಗಿರ್ಬೇಕು. ಪ್ರತಿನಿತ್ಯ ತುಳಸಿ ಅರ್ಚನೆ ಬಿಡಬೇಕು, ಅದನ್ನ ಒಬ್ಬರೇ ಮುಟ್ಟಬೇಕು. ಮನೆಯಲ್ಲಿರ್ತಕ್ಕಂಥ ಪುರುಷರು ಪ್ರತಿನಿತ್ಯ ಸ್ನಾನ ಸಂಧ್ಯಾವನೆಗಳನ್ನು ಮಾಡಿ ಮಣಿವಸ್ತ್ರಗಳನ್ನು ಹಾಕೊಂಡು ಅವರೇ ಪೂಜೆ ಮಾಡಿ ಅವರೇ ಮುಚ್ಚಿಟ್ಬಿಡ್ತಾರೆ. ಅದನ್ನ ಬೇರೆಯವ್ರ ನೆರಳು ಬೀಳಬಾರ್ದು. ಅದಕ್ಕೆ ಆರತಿ ಕಾಪಾಡ್ಕೋಬೇಕು. ಸಾಲಿಗ್ರಾಮ ಅಂದ್ರೆ ಅಷ್ಟೊಂದು ಪವಿತ್ರ. ಹಿರಣ್ಯ ಗರ್ಭ ಸಾಲಿಗ್ರಾಮ ಪವಿತ್ರವಾಗಿ ನೋಡ್ಕೊಂಡ್ರೆ ಆ ಸಾಲಿಗ್ರಾಮದಲ್ಲಿ ಚಿನ್ನ ಆಚೆಗೆ ಬರುವಂತ ಪ್ರಸಂಗಗಳಿರುತ್ತೆ. ಅದನ್ನ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ನಾನು ನೋಡಿದ್ದೀನಿ ಅದೆಲ್ಲ. ದಂಡಕಿ ನದಿಯಲ್ಲಿ, ಹಿಮಾಲಯದಲ್ಲಿ ದಂಡಕಿ ನದಿಯಲ್ಲಿ ಸಾಲಿಗ್ರಾಮ ಆಗಿ ಬರುತ್ತೆ. ಅಲ್ಲಿಂದ ಇಷ್ಟಿಷ್ಟು ಒತ್ಕೊಂಡ್ ಬರ್ತೀನಿ ನಾನು ಹೋದಾಗೆಲ್ಲ, ಹಿಮಾಲಯ ಹೋದಾಗ.
ಅಲ್ಲಿ ಸಾಲಿಗ್ರಾಮ ವೈಶಿಷ್ಟ್ಯಗಳು ಅಲ್ಲಿ ಬೇಕಾದಷ್ಟಿದೆ. ಅಂದರೆ ಸಾಲಿಗ್ರಾಮವನ್ನು ಯಾರು ಇಟ್ಕೋಬೇಕು? ವಿಷ್ಣು ರಿಲೇಟೆಡ್ ಇಟ್ಕೋಬೇಕು. ಶಿವನ ಮನೆ ಅನ್ಕೊಳ್ಳಿ, ಲಿಂಗಾಯತರು ಎಷ್ಟೋ ಮನೆಗಳು ಯಾರೋ ಕೊಟ್ಬಿಡ್ತಾನೆ ಸಾಲಿಗ್ರಾಮ, ಖಂಡಿತವಾಗ್ಲು ಇಟ್ಕೋಬೇಡಿ. ಅದು ತಂದು ಮನೇಲಿ ಇಟ್ಕೊಂಡಿದ ತಕ್ಷಣ ನಿಮ್ಮ ಮನೇಲಿ ಕಷ್ಟಗಳು ಶುರುವಾಗಿರುತ್ತೆ. ಬೇಕಾದ್ರೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಇನ್ನು ಸಾಲಿಗ್ರಾಮ ಸುಮ್ಮನೆ ಪೂಜೆ ಇಲ್ದಿರ ಮನೇಲಿ ಇಟ್ಕೊಂಡಿರ್ತಾರಲ್ಲ ಒಣಗಿಸ್ಕೊಂಡು, ಅವ್ರ ಮನೇನೂ ತೊಂದರೆಗಳು ಸಿಕ್ಕಾಕೊಳ್ಳುತ್ತೆ. ಸಾಲಿಗ್ರಾಮ ಇದ್ದ ಮೇಲೆ ನಿತ್ಯ ಪೂಜೆ, ನಿತ್ಯ ಅನುಷ್ಠಾನ. ಇಲ್ಲ ಅಂತಂದ್ರೆ ಯಾವ್ದಾದ್ರು ವಿಷ್ಣು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಬಿಡಿ. ಅಲ್ಲಿ ತಿರುಪ್ತಿನಲ್ಲಿ ನೋಡಿದ್ರ ನೀವು, ಪ್ರತಿನಿತ್ಯ ಭಗವಂತನ ಪೂಜೆಗೆ ಮುಂಚೆ ಫಸ್ಟ್ ಅಲ್ಲಿ ಇಟ್ಕೊಂಡು ಪೂಜೆ ಆದ್ಮೇಲೆ ಸಾಲಿಗ್ರಾಮ ಪೂಜೆ ಮಾಡ್ತಾರೆ, ಸಾಲಿಗ್ರಾಮ ಆರಾಧನೆ, ಸಾಲಿಗ್ರಾಮ ಸ್ನಾನ ಎಲ್ಲವನ್ನೂ ಮಾಡ್ತಾರೆ. ಇವೆಲ್ಲವೂ ಇದರಲ್ಲಿರ್ತಕ್ಕಂಥದ್ದು ಶಾಸ್ತ್ರ ಆಧಾರ, ಆಗಮ ಶಾಸ್ತ್ರ ಅವೆಲ್ಲ. ಅದರಿಂದ ವಿಷ್ಣು ಭಗವಂತನಿಗೆ ಶ್ರೇಷ್ಠವಾಗಿರೋ ಸೀಮಿತ ಆ ಸಾಲಿಗ್ರಾಮ. ಅದರಿಂದ ಸಾಲಿಗ್ರಾಮಗಳು ಮನೇಲಿ ಇಟ್ಕೋಬಾರ್ದು. ಇನ್ನು ಭಿನ್ನ ಆಗಿರೋ ಅಂಥದ್ದು, ಯಾರೋ ಮುತ್ತಾತ ಏನೋ ಒಂದು ವಿಗ್ರಹ ಯಾವುದೋ ಕೊಟ್ಬಿಟ್ಟಿರ್ತಾರೆ, ಅದು ಕೈ ಮುರಿದೋಗಿದ್ರು ಅದಕ್ಕೆ ಪೇಟ್ ಸಾಕು ಮೆಸ್ಟಿ ದೇವ್ರ ಮೇಲೆ ಇಟ್ಕೊಳ್ಳೋದು. ಭಿನ್ನ ಆಗಿರತಕ್ಕಂಥದ್ದು ಯಾವುದೇ ಆಗಲಿ, ಮೂಗಾಗಲಿ, ಕೈ ಆಗಲಿ, ಕಿವಿ ಆಗಲಿ, ಹಿಂಗೆ ಮುರಿದೋಗಿದ್ರೆ ಅದನ್ನ ಇಡಬಾರ್ದು. ತಗೊಂಡೋಗಿ ನೀರಿಗೆ ಬಿಟ್ಬಿಡಿ, ಹೊಸ ತಂದಿಟ್ಕೊಳ್ಳಿ. ಇನ್ನು ವಿಗ್ರಹಗಳು ಎಷ್ಟು ಉದ್ದ ಇರಬೇಕು? 3 ಇಂಚು ಒಳಗಡೆನೇ ಇರಬೇಕು, ಇಷ್ಟೇ ಉದ್ದ ಇರಬೇಕು. ಒಳಗಡೆ ಕೈಲಿ ಹಿಂಗೆ ಇಟ್ಕೊಂಡ್ರೆ ಆ ಮನೆ ಯಜಮಾನ ಒಳಗಡೆ ಇರ್ಬೇಕು, ಜಾಸ್ತಿ ಇರಬಾರ್ದು. ದುಡ್ಡಿದೆ ಅಂತ ಹೇಳ್ಬಿಟ್ಟು ಇಷ್ಟುದ್ದಪ್ಪ ಬೆಳ್ಳಿ ವಿಗ್ರಹಗಳು ಇಷ್ಟುದ್ದಪ್ಪದ್ದು ಮಾಡಿಸೋದಲ್ಲ. ಅವೆಲ್ಲ ಇಟ್ಕೊಂಡ್ರೆ ನಿತ್ಯ ಪೂಜೆ ಮಾಡಬೇಕು, ಪ್ರತಿದಿನ ಪೂಜೆ ಮಾಡಬೇಕು. ಎಷ್ಟೋ ಜನ ಆಂಟಿಕ್ ಪೀಸಸ್ ಅಂತೇಳಿ ಅಲಂಕಾರವಾಗಿ ಎತ್ಕೊಡೋಕೆ ಮನೆನೇ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ, ಕೋಟಿ ಕೋಟಿ ದುಡ್ಡಿದೆ ಅಂತ. ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಆದರೆ ಅದರಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಿದ್ರೆ ಒಂದು ವೈಬ್ರೇಷನ್ ತರಂಗಗಳು, ದೈವಿಕ ಶಕ್ತಿ ತರಂಗಗಳು ಸೃಷ್ಟಿಯಾಗುತ್ತೆ. ಅದೇ ಪೂಜೆ ನಿಲ್ಲಿಸ್ಬಿಟ್ರೆ ದೈವಿಕ ಅಲ್ಲ, ಅವೈಜ್ಞಾನಿಕ ಪ್ರೇತ ಶಕ್ತಿಗಳು ಸೃಷ್ಟಿಯಾಗುತ್ತೆ. ಅದರಿಂದ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಮನೆಯೆಲ್ಲ ನಿಧಾನಕ್ಕೆ ಪಾಸಾಗಿ ಮನೆ ಪೂರ್ತಿ ತುಂಬ್ಕೊಂಡ್ಬಿಡುತ್ತೆ. ಯಾವತ್ತೇ ಆಗಲಿ ಜ್ವರ ಬಂದರೂ ಒಂದೇ ಸರಿ ಬರೋದಿಲ್ಲ. 80 ಡಿಗ್ರಿ 120 ಡಿಗ್ರಿಗೆ ದಿನೇ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗಿ ಒಂದೇ ಸರಿ ಜ್ವರ ಎತ್ತಾಕ್ಕೊಳ್ಳೋ ಅಂಥದ್ದು. ಆಗ ಹಳೆ ರೋಗಗಳೆಲ್ಲ ಬಂದ್ಬಿಡುತ್ತೆ ದಿಢೀರಂತ. ಅದೇ ರೀತಿ ಮನೇಲಿ ಕೂಡ ಪಾಸಿಟಿವ್ ಎನರ್ಜಿನ ದಿನೇ ಕುಗ್ಗಿಸಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿ ಏನಾಗುತ್ತೆ? ನರಕ ಪ್ರಾಪ್ತಿ ಆಗುತ್ತೆ. ಅದರಿಂದ ಪೂಜಾ ವಿಧಾನಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಇನ್ನೂ ಬೇಕಾದ ಸಮಯ ಇದೆ, ಇನ್ನೂ ಒಂದು ಸೆಗ್ಮೆಂಟು ಹೇಳ್ತೀನಿ. ಪೂಜೆ ವಿಧಾನ ಯಾವ ರೀತಿ ಮಾಡಬೇಕು, ಸ್ತ್ರೀಯರು ಯಾವ ರೀತಿ ಪೂಜೆ ಮಾಡಬೇಕು, ಪುರುಷರು ಯಾವ ರೀತಿ ಮಾಡಬೇಕು, ಯಾವ ದಿಕ್ಕಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು, ಎಂತಹ ವಸ್ತ್ರಗಳು ಹಾಕೊಂಡು ದೇವ್ರ ಪೂಜೆ ಮಾಡಬೇಕು, ಯಾವ ರಾಶಿಯವರು ಯಾವ್ಯಾವ ವಸ್ತ್ರ ಹಾಕೊಂಡು ದೇವ್ರ ಪೂಜೆ ಮಾಡಬೇಕು, ಇವೆಲ್ಲ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರು, ಈಗ ಪತ್ರಗಳತ್ತ ಗಮನ ಹರಿಸೋಣ. ಓಂಕಾರ ಕಾರ್ಯಕ್ರಮದಲ್ಲಿ ಗುರೂಜಿ ಅವರು ನಿಮ್ಮ ಪ್ರಶ್ನೆಗಳಿಗೆ ಸ್ಪಂದಿಸಿದ್ದೇ ಆದಲ್ಲಿ, ನಿಮ್ಮ ಪತ್ರಗಳನ್ನ ನಾವು ಓದಿದ್ದೇ ಆದಲ್ಲಿ, ಜಿ ಕನ್ನಡ ವಾಹಿನಿ ಕಡೆಯಿಂದ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯವನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಹೊತ್ತಿದೆ. ಈಗಾಗಲೇ ಸಾಕಷ್ಟು ಮನೆಗಳಿಗೆ ಈ ಒಂದು ಶ್ರೀಚಕ್ರ ನಾಣ್ಯ ತಲುಪ್ತಾ ಇದೆ ಅಂತ ಹೇಳ್ತಾ ಈಗ ಪತ್ರಗಳನ್ನ ನೋಡೋಣ. ಸಿಂಧನೂರಿನಿಂದ ಪತ್ರ ಬಂದಿದೆ. ಇವರ ಪ್ರಶ್ನೆಯನ್ನು ನೋಡೋಣ. ಗುರುಜಿ, ಸಿಂಧನೂರಿನಿಂದ ವನಜ ಅವರು ಪತ್ರವನ್ನ ಬರೀತಾ ಇದ್ದಾರೆ. ಗುರುಜಿ ಅವರಿಗೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. 2 ಗಂಡು ಮಕ್ಕಳಿದ್ದಾರೆ ಗುರುಜಿ. ಅವರಿಗೆ ಮದುವೆ ನಿಶ್ಚಯ ಆಗಿದೆ. ವೈವಾಹಿಕ ಜೀವನ ಹಾಗೂ ಮುಂದಿನ ಈ ಒಂದು ಮದುವೆ ಬಗ್ಗೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಯಾವ ದಿನಾಂಕಕ್ಕೆ ಮದುವೆ ಮಾಡಿದ್ರೆ ಸೂಕ್ತ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇಬ್ಬರದು ಕೂಡ ಒಂದೇ ಸಲ ಮದುವೆ ಮಾಡಿದ್ರೆ ಅದು ಸೂಕ್ತನಾ, ಏನು ತೊಂದರೆ ಆಗಲ್ವಾ ಅನ್ನೋದು ಇವರ ಪ್ರಶ್ನೆ. ಅಥವಾ ಒಂದು ದಿನ ಬಿಟ್ಟು ಮಾಡಿದ್ರೆ ಒಳ್ಳೇದಾ ಅಂತ ಕೇಳ್ತಾರೆ. ಮಕ್ಕಳ ಹೆಸರು ರಾಕೇಶ್. ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಜೈ ಮಹಾಕಾಳೀಶ್. ಸಪ್ತಮ ಸ್ಥಾನ ಅಂದಿದ ತಕ್ಷಣ ನೋಡಿ, ರಮಲಶಾಸ್ತ್ರ ಸಪ್ತಮ ಸ್ಥಾನ ದಾಂಪತ್ಯ ಸ್ಥಾನ, ವಿವಾಹ ಸ್ಥಾನ ನೀವು ಪ್ರಶ್ನೆಯಲ್ಲಿ ತೋರಿಸ್ತಿದೆ. ಆದರೆ ಸುಖಸ್ಥಾನವನ್ನು 4ನೇ ಮನೆ ಆ ಕಡೆ ತೋರಿಸ್ತಿರ್ತಕ್ಕಂಥ 3ನೇ ಮನೆ ಕುಟುಂಬ ಸ್ಥಾನ ಚೆನ್ನಾಗೇ ಇರುತ್ತೆ ತಾಯಿ. ಆದರೆ ಒಂದು ಪ್ರಶ್ನೆ, ನೀವೆಷ್ಟು ಸಿಂಪಲ್ ಆಗಿ ನೇರ ಕಾರ್ಯಕ್ರಮದಲ್ಲಿ ಗುರುಗಳೇ ಈ ಲೆಟರ್ ಹೋದ್ಬಿಟ್ಟು ನಮ್ಗೊಂದು ಡೇಟ್ ಯಾವುದು ಸೂಕ್ತ ಒಂದು ಕೊಟ್ಬಿಡಿ ಅಂತ ಹೇಳ್ತಿರಲ್ಲ, ನಿಜವಾಗ್ಲೂ ದೊಡ್ಡ ಮೂರ್ಖತನ ಪ್ರಶ್ನೆ ಇದು. ನಾನು ಬೈತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ದೊಡ್ಡ ಮೂರ್ಖತನದ ಪ್ರಶ್ನೆ. ಯಾಕೆ ಅನ್ನೋದಾದರೆ, ಒಂದು ಮದುವೆ ಒಂದು ಡೇಟ್ ನೋಡಬೇಕು ಅಂತಂದರೆ ಪಂಚಕ ಶುದ್ಧಿ ನೋಡ್ಬೇಕು. ನಾನು ಅವ್ರ ನಕ್ಷತ್ರ ತಗೊಂಡು ಆ ನಕ್ಷತ್ರದಿಂದ ಅವರು ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ, ಫಸ್ಟ್ ಲಗ್ನ, ಆ ಲಗ್ನದಿಂದ ಜೀವನದಲ್ಲಿ 4ನೇ ಸ್ಥಾನ, 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನ, ಆ ಲಗ್ನದಿಂದ ಆ ಲಗ್ನಗಳು ಯಾವುದಾದ್ರಿಂದ ಆ ಲಗ್ನ ನಾನು ಕೊಡಬಾರ್ದು. 1ನೇ ಥಿಯರಿ. 2nd ಥಿಯರಿ, ರಾಶಿ. ಆ ರಾಶಿಯಿಂದ ಅವ್ರು ಯಾವ ರಾಶಿಯಲ್ಲಿ ಹುಟ್ಟಿರೋ ರಾಶಿಯಿಂದ 4ನೇದು, 6ನೇದು, 8ನೇ ದುಸ್ಥಾನಗಳಿರತಕ್ಕಂಥ ಒಂದು ರಾಶಿಯ ಲಗ್ನವನ್ನು ಇಡಬಾರ್ದು. ಇನ್ನು 3ನೇದಾಗಿ ಅವರ ನಕ್ಷತ್ರಕ್ಕೆ ಸಂಪತ್ತಾರೆ ಇದೆಯಾ, ವಿಪತ್ತಾರೆ ಇದೆಯಾ, ಜನ್ಮತಾರೆ ಇದೆಯಾ ಅಂತ ನಾನು ನೋಡಬೇಕು. ಅಂತಂದ್ರೆ ಯಾವ ತಾರೆ, ಮಿತ್ರ ತಾರೆ, ಸಂಪತ್ತಾರೆ ಬಂದಾಗ ತುಂಬ ಲಾಭ ತರೋಂಥದ್ದು, ಅದನ್ನ ನೋಡಿ ಪರಮ ಮಿತ್ರ ತಾರೆ ಮತ್ತಷ್ಟು ಒಳ್ಳೆಯದು, ಅದನ್ನ ನೋಡ್ಕೊಡ್ಬೇಕು. ಇನ್ನು ಯೋಗಗಳು,
ಅವ್ರಿಗೆ ಆ ದಿನದ್ದು ಯಾವ ಯೋಗ ಆಗ್ಬರುತ್ತೆ, ಮತ್ತೆ ಯಾವ ಕರ್ಣ ಆಗ್ಬರುತ್ತೆ, ಯಾವ ದಿನ ಆಗ್ಬರುತ್ತೆ, ಯಾವ ತಿಥಿ ಆಗ್ಬರುತ್ತೆ, ಇಷ್ಟು ನೋಡಬೇಕು ಅಂತಂದ್ರೆ ಒಂದು ಡೇಟ್ ಕಂಡುಹಿಡಿಯಲಿಕ್ಕೆ 1 ತಿಂಗಳಲ್ಲಿ 5 ಅವರ್ ಬೇಕಮ್ಮ. ಎಷ್ಟು ಸಿಂಪಲ್ ಆಗಿ ಕೇಳಿಬಿಟ್ಟಿದೆಯಾ ತಾಯಿ? ಜ್ಯೋತಿಷ್ಯ ಗೊತ್ತಿರೋರು ಇಷ್ಟನ್ನ ಚೆಕ್ ಮಾಡಿ ಕರೆಕ್ಟಾಗಿ ಕೊಡ್ತಾರೆ. ಮ್ಯಾಕ್ಸಿಮಮ್ 3 ಅವರ್ಸ್ ಆದರೂ ಬೇಕೇ ಬೇಕು. ನಾನು ಎಂಥ ಅನುಭವಸ್ಥರು ಕೂಡ ನನಗೇನೆ ಇದುವರೆಗೂ 1 ಲಕ್ಷ ಜಾತಕಗಳು ನೋಡಿರ್ತೀನಿ, ಬರ್ದಿರ್ತೀನಿ ಕೈಯಿಂದ. ನನಗೇನೆ 3 ಅವರ್ ಹಿಡಿಯುತ್ತೆ ಕ್ಲೀನಾಗಿ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಹಾಕಿ ಕ್ಲೀನಾಗಿ ಒಂದು ಡೇಟ್ ಕೊಡಬೇಕು ಅಂತಂದರೆ, ಸರಿನಾ? ಅದನ್ನ ನಿಮ್ಮ ಸುತ್ತಮುತ್ತಲು ಎಲ್ಲಾದರೂ ಹೋಗಿ ಯಾರಾದ್ರೂ ಜ್ಯೋತಿಷ್ಯರು ನೋಡಿ ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀರ ಅದು ನಿಮ್ಗೆ ಪಟ್ಟಿರೋ ಅಂಥದ್ದು ಒಂದು ಒಳ್ಳೆ ಡೇಟ್ಸ್ ಹಾಕ್ಕೊಳ್ಳಿ. ಅದು ನಿಮ್ಮ ಇಷ್ಟ, ಅದು ನನಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು 2ನೇ ಪ್ರಶ್ನೆ ಇಟ್ಟಿದ್ದೀರಿ. ಈ ಪ್ರಶ್ನೆಗೆ ಸಂಬಂಧಪಟ್ಟಿರೋ ಹಾಗೆ ಏನು ಪ್ರಶ್ನೆ ನಿಮ್ಮದು? 2 ಮದುವೆ ಮಾಡಬಹುದಾ? ಒಂದು ಚಪ್ಪರದಲ್ಲಿ 2 ಮದುವೆ ಮಾಡುವಂಗಿಲ್ಲ. 6 ತಿಂಗಳೊಳಗಡೆ ಉತ್ತರಾಯಣದಲ್ಲಿ ಮಾಡಿದ್ರೆ ದಕ್ಷಿಣಾಯನ ಕಳೆಯೋವರೆಗೂ, ದಕ್ಷಿಣಾಯನ ಮಾಡಿದ್ರೆ ಉತ್ತರಾಯಣ ಕಳೆಯೋವರೆಗೂ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಮದುವೆಗಳು ಮಾಡಿ ಒಂದು ಚೆನ್ನಾಗಾಗಿದೆ, ಒಂದು ಬಿದ್ದೋಗಿದೆ. ಇಂಥದ್ದು ಸಾವಿರಾರು ಉದಾಹರಣೆಗಳಿರ್ತಕ್ಕಂಥದ್ದು. ಇಂಥದ್ದು ಯಾರದೇ 2 ಮದುವೆ ಆಗಿದೆ ಅನ್ನೋದು ಯಾರ್ದು ಉದ್ಧಾರನೇ ಆಗಿಲ್ಲ ಇದುವರೆಗೂ. ಬೇಕಾದ್ರೆ ನೀವು ರಿಸರ್ಚ್ ಮಾಡ್ಕೊಳ್ಳಿ, ಹಿಂದೆ ಹೋಗಿ ನೋಡ್ಕೊಂಡ್ ಬನ್ನಿ. ಯಾವುದಾದ್ರೂ ಚೆನ್ನಾಗಿದೆ ಅಂತ ಬಂದಿದ್ರೆ ತಿಳಿಸಿ, ನಾನು ಅವ್ರ ಮೇಲೆ ಸ್ವಲ್ಪ ಕ್ಯಾಲ್ಕುಲೇಷನ್ ರೀಡಿಂಗ್ ನಾನು ಮಾಡ್ಕೊತೀನಿ. ನನಗೂ ಉಪಯೋಗ ಆಗುತ್ತೆ ಅನಾಲಿಸಿಸ್ ಮಾಡಲಿಕ್ಕೆ. ಯಾಕೆಂದ್ರೆ ನನ್ನ ಅನುಭವದ ಮಾತು, ಬೇರೆಯವ್ರದ್ದು ಬೇಡ, ನಮ್ಮ ತಾತ ಮುತ್ತಾತಂದ್ರದೇ ಮಾತಾಡ್ತೀನಿ. ಒಂದೇ ದಿನ ಕೊಟ್ಟು ತಂದಿರತಕ್ಕಂಥದ್ದು, ಒಂದೇ ಚಪ್ರದಲ್ಲಿ ಇವ್ರ ತಂಗಿನ ಅವ್ರು ಮಾಡ್ಕೊಂಡು ಅವ್ರ ತಂಗಿನ ಇವ್ರು ಮಾಡ್ಕೊಂಡಿರಂತ. ಈಗ ಒಂದು ಸಂಸಾರ ಚೆನ್ನಾಗಿದೆ, ಇನ್ನೊಂದು ಸಂಸಾರ ಹಾಳಾಗಿ ಹೋಗಿದೆ. ಈ ರೀತಿ ಆಗಿರ್ತಕ್ಕಂಥದ್ದು. ಇನ್ನು ಅಣ್ಣ ಅಕ್ಕ ತಂಗಿರೋ ಅವಳಿ ಜವಳಿ ಹುಟ್ಟಿರ್ತಕ್ಕಂಥ ಮಕ್ಕಳು ಒಂದೇ ಕುಟುಂಬದಲ್ಲಿ ಮದುವೆ ಮಾಡತಕ್ಕಂಥದ್ದು, ಒಂದೇ ಕುಟುಂಬದಲ್ಲಿ 6 ತಿಂಗಳೊಳಗಡೆ ಮಾಡತಕ್ಕಂಥದ್ದು. ಒಬ್ಬಳ ಗಂಡ ಸತ್ತು ಹೋಗಿದ್ದಾನೆ, ಇನ್ನೊಬ್ಬ ಗಂಡ ಚೆನ್ನಾಗಿದ್ದಾನೆ. ಇನ್ನ ಒಂದೇ ಮಂಟಪದಲ್ಲಿ ಇದ್ರ ಅಣ್ಣಂದ್ರಿಗೆ ಮದುವೆ ಮಾಡತಕ್ಕಂಥದ್ದು, ಒಬ್ಬಳಿಗೆ ಡೈವೋರ್ಸ್ ಆಗಿದೆ, ಇನ್ನೊಬ್ಬ ಚೆನ್ನಾಗಿದ್ದಾನೆ. ನೋಡಿ ಎಂತ ಅನಾಹುತಗಳಾಗಿದೆ. ಆದ್ರಿಂದ ಒಂದು ಮದುವೆ ಆದ ನಂತರ ಕನಿಷ್ಠ ಪಕ್ಷ 6 ತಿಂಗಳು ಬಿಡಬೇಕು. ಅಂದ್ರೆ ಉತ್ತರಾಯಣದಲ್ಲಿ ನೀವೇನಾದ್ರೂ ಮದುವೆ ಮಾಡಿಬಿಟ್ರೆ ಮತ್ತೆ ದಕ್ಷಿಣಾಯನ ಹುಟ್ಟೋ ತನಕ ಕಾಯ್ಬೇಕು. ಅಥವಾ ಸಂವತ್ಸರ ಬದಲಾಗಬೇಕು, ಅಥವಾ ಆಯ್ನ ಬದಲಾಗಬೇಕು. ಸಂವತ್ಸರನೂ ಬದಲಾಗಿಲ್ಲ, ಆಯ್ನೂ ಬದಲಾಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಷಿದ್ಧ ಮಾಡೋ ಹಾಗಿಲ್ಲ. ಆರತಿ ಮಾಡ್ಕೊಂಡ್ರು ಅದು ನಿಮ್ಮ ಕರ್ಮಫಲಕ್ಕೆ ಬಿಟ್ಟಿರೋದು, ಅದ್ರ ಮೇಲೆ ನಿಮ್ಮಿಷ್ಟ. ನನ್ನ ಉತ್ತರ ನೇರವಾಗಿ ತಿಳಿಸಿದ್ದೀನಿ. ನಿಮ್ಮ ಮನಸ್ಸು ನೋವಾಗಿದ್ರೂ ಪರವಾಗಿಲ್ಲ, ಇದೊಂದು ನಾಲೆಜ್, ಇದರಿಂದ 100 ಜನಕ್ಕೆ ಉಪಯೋಗ ಆಗುತ್ತೆ. ಅದನ್ನ ನೇರವಾಗಿ ಇರ್ತಕ್ಕಂಥ ವಿಚಾರವನ್ನ ತಿಳಿಸಿದ್ದೀನಿ. ಅದನ್ನ ಒಪ್ಪಿಗೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿತ್ತು. ನನ್ನ ನಾಲೆಜಲ್ಲಿ, ನನಗೆ ಗೊತ್ತಿರೋ ಒಂದು ನಾಲೆಜಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಅಜ್ಞಾನಿ ಏನಾದರೂ ನಿಮಗೆ ನೋವಾಗೋ ಥರ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ದಾವಣಗೆರೆಯಿಂದ ಮಂಜುಳಾ ಅವರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆ, ನನ್ ಮಗು ಬಗ್ಗೆ. ಒಬ್ಬರ ಬಗ್ಗೆ ಕೇಳ್ಬೋದು, ಯಾರ ಬಗ್ಗೆ ಕೇಳ್ತೀರಾ ಹೇಳಿ? ನನ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 23/11/77. 23/11/73 ಇಸವಿ. ಸಮಯ ಹೇಳಿ? 77. ಸಮಯ ಹೇಳಿ? ಸಮಯ ಗೊತ್ತಿಲ್ಲ ಮೇಡಮ್. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ಹೇಳಿ. ಮೇಷರಾಶಿ. ಹಾ. ಮೇಷರಾಶಿ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ, ಮೇಷರಾಶಿ ಅಂತ ಹೇಳ್ತಾ ಇದ್ರ. ಮಂಜುಳಾ ಅವರೇ, ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಬುಧವಾರನ ತಾವು ಹುಟ್ಟಿದ್ದು? ಗುರುಜಿ. ಬುಧವಾರ ಹುಟ್ಟಿರ್ತಕ್ಕಂಥದ್ದು. ಚೆನ್ನಾಗಿದೆ. ಕಾರ್ತೀಕ್ ಮಾಸದಲ್ಲಿ ಹುಟ್ಬಿಟ್ಟಿದ್ರ. ತುಂಬಾ ಯೋಗದಲ್ಲೇ ಹುಟ್ಟಿದ್ರಿ. ಆದ್ರೆ ಜೀವನದಲ್ಲಿ ಸಾಕಷ್ಟು ನೊಂದಿದ್ರಮ್ಮ. ಎಲ್ಲಿರತ್ತಾವು? ನಾವು ಚಿಕ್ಕಬಳ್ಳಾಪುರ ಅಂತ ಹಳ್ಳಿನಲ್ಲಿ ಇದ್ದೆ ಗುರುಜಿ. ಹಳ್ಳಿನಲ್ಲಿದ್ರ? ದಾವಣಗೆರೆನಾ? ಗುರುಜಿ. ಸರಿಮ್ಮ, ನೋಡೋಣ. ರಮಲ್ ಶಾಸ್ತ್ರ ನೋಡೋಣ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಈಗ 18 ವರ್ಷ ಆಯ್ತು ಗುರುಜಿ. 18 ವರ್ಷ ತುಂಬಾ ಕಷ್ಟಪಟ್ಟಿದ್ರ ಬಿಡಿ ತಾಯಿ. ಸಾಕಷ್ಟು ನೊಂದು ಬಿಟ್ಟಿದ್ರ ಜೀವನದಲ್ಲಿ. ಎಲ್ಲವೂ ಯೋಗಗಳಿದೆ, ಬಟ್ ಯಾವ್ದ್ರಿಂದಾನೂ ನೆಮ್ಮದಿ ಇಲ್ಲ ನಿನ್ಗೆ. ಹೌದು ಗುರುಜಿ. ಈ ಕಡೆ ಆರೋಗ್ಯದಲ್ಲೂ ಸಮಸ್ಯೆ ಇದೆ, ಈ ಕಡೆ ಮಾನಸಿಕವಾಗಿ ಸಮಸ್ಯೆ ಇದೆ, ಮಕ್ಕಳಿಂದಾನೂ ನೆಮ್ಮದಿ ಇಲ್ಲ, ಕುಟುಂಬದವರಿಂದಾನೂ ನೆಮ್ಮದಿ ಇಲ್ಲ. ಏನಾಗುತ್ತಿದೆ? ಎಲ್ಲರ ವಿಚಾರ ಯೋಚನೆ ಮಾಡಿ 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 ಡಿಪ್ರೆಷನ್ ಅಲ್ಲಿ ನೀವಿದ್ದೀರಾ. ಹೌದು ಗುರುಜಿ. ಮಲಗಿದ್ರು ನಿದ್ದೆ ಬರಲ್ಲ, ಯೋಚನೆ ಮಾಡ್ತಾನೆ ಇರ್ತೀರಿ. ದೇವ್ರ ಪೂಜೆ ಮಾಡೋಣಪ್ಪ ಭಕ್ತಿಯಿಂದ ಅಂದ್ರೆ ಅಲ್ಲಿಗೂ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ. ಎಲ್ಲ ರೆಡಿ ಮಾಡ್ಕೊಳ್ತೀರಿ, ಸುಮ್ಮನೆ ಆಗ್ಬಿಡ್ತೀರಾ. ಹೌದಲ್ವಾ? ಹೌದು ಗುರುಜಿ. ಆದ್ರೆ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಿರ ತಾಯಿ. ನಿಮ್ಗೆ ಏನಾಗಿದೆ? ನಿಮ್ಮ ಜನ್ಮ ಜಾತಕದಲ್ಲಿ ಭರಣಿ ನಕ್ಷತ್ರ ಶುಕ್ರ ದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅದೇ ರೀತಿ ಬುಧವಾರ ಹುಟ್ಟಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿರೋ ಜಾತಕದಲ್ಲಿ ಹುಟ್ಟಿದಿರಾ.
ಆದ್ರೆ ಏನಾಗ್ತಿದೆ, ನಿಮ್ಮ ಜಾತಕದಲ್ಲಿ ದುಸ್ಥಾನದಲ್ಲಿ ಶನಿ ಗುರು ಕೂತಿರ್ತಕ್ಕಂಥದ್ದು. ನಿನಗೆ ಗಂಡ್ಮಕ್ಳಿದ್ಯಮ್ಮ? ಒಬ್ಬ ಗಂಡ್ ಮಗ ಇದೆ, ಒಂದು ಹೆಣ್ಮಗು ಇದೆ. ಮೊದಲನೇದ್ ಗಂಡ್ಮಗುನಾ? ಹ್ಞೂ ಗುರುಜಿ. ಹಾ ಸರಿ. ದುಸ್ಥಾನದಲ್ಲಿ ಶನಿ ಗುರು ಇರತಕ್ಕಂಥದ್ದು ನಿನ್ನ ಜಾತಕದಲ್ಲಿ. ಆದ್ರಿಂದ ಕರ್ಮ ಧರ್ಮ ಎರಡು ಇದೆ. ನೀನು ಒಳ್ಳೇದ್ ಮಾಡಿ 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 ಕೆಟ್ಟ ಫಲಗಳನ್ನ ಅನುಭವಿಸುವಂಥದ್ದು. ಮತ್ತೆ ಬೇರೆಯವ್ರಿಗೆ ಏನಾದ್ರೂ ಸಹಾಯ ಮಾಡ್ತೀಯ, ಅವರೇ ಶತ್ರುಗಳಾಗ್ಬಿಡ್ತಾರೆ ನಿನ್ಗೆ ಜೀವನದಲ್ಲಿ. ತುಂಬಾ ಎಚ್ಚರಿಕೆ ಇರ್ಬೇಕು. ಯಾರನ್ನೂ ನಂಬಕ್ ಹೋಗ್ಬೇಡ. ಸುಮ್ನೆ ಅಪವಾದ ಅವಮಾನಗಳಾಗತ್ತೆ. ಸುಮ್ನೆ ಮಾಡದೇ ಇರೋ ತಪ್ಪುಗಳಿಗೆ ಆಲ್ರೆಡಿ ಶಿಕ್ಷೆ ಅನುಭವಿಸ್ತಿದ್ಯಾ ನೀನು. ಮನ್ಸಿಗೆ ಗೊತ್ತು ನಾನು ಯಾವ ವಿಚಾರ ಹೇಳ್ತಿದ್ದೀನಿ ಅಂತ. ಆದ್ರಿಂದ ಚಿಂತೆ ಮಾಡಬೇಡಿ. ನಿಮ್ಗೆ ಮನೆಗೆ ಹತ್ರ ಎಲ್ಲಾದ್ರೂ ತೆಂಗಿನ ಮರ ಇದೆಯಾ ತಾಯಿ? ಇದೆ ಗುರುಜಿ. ಹಾ, ತೆಂಗಿನ ಮರಕ್ಕೆ ನೀವೇನ್ ಮಾಡ್ಬೇಕು, ಒಂದು ತಾಮ್ರದ ಚಮ್ ತಗೊಳ್ಳಿ. ಡೈಲಿ ತಾಮ್ರದ ಚಂಬಲ್ಲಿ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಆ ನೀರಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕೊಂಡ್ಬಿಟ್ಟು ಆ ಚೆಂಬಕ್ಕೆ ಪೂಜೆ ಮಾಡಿ ಬೆಳಿಗ್ಗೆ ಅಥವಾ ಸಾಯಂಕಾಲ. ಇವಾಗಾದ್ರೆ ಈ ದಿನ ಪೂಜೆ ಮಾಡಿ, ಮಾರನೇ ದಿನ ನಿಮ್ಗೆ ಯಾರ್ಯಾರು ಶತ್ರುಗಳಿದ್ರೋ, ನಿಮ್ಗೆ ಏನೇನ್ ಆಗ್ಬೇಕಿದೆಯೋ ಎಲ್ಲ ನೆನೆಸ್ಕೊಂಡು ಆ ತಾಮ್ರ ಚೆಂಬಲ್ ತಗೊಂಡೋಗ್ಬಿಟ್ಟು ಮಾರನೇ ದಿನ ಹೋಗಿ ನೀರ್ ಅದಕ್ಕೆ ಹಾಕ್ಬಿಟ್ಟು ಬಂದ್ಬಿಡ್ಬೇಕು. ಮತ್ತೆ ಸಾಯಂಕಾಲ ಈ ಚೆಂಬಿಗೆ ನೀರ್ ಹಾಕಿ ಇಡಬೇಕು, ಪೂಜೆ ಮಾಡಬೇಕು. ಮಾರನೇ ದಿನ ಬೆಳಗ್ಗೆ ತಗೊಂಡೋಗಿ ಹಾಕ್ಬೇಕು. ಅರ್ಥ ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳ ಕಾಲ, ಅಂದ್ರೆ 90 ದಿನಗಳ ಕಾಲ ಮಾಡ್ತಾ ಬಮ್ಮ. ಖಂಡಿತವಾಗ್ಲೂ ನಿನ್ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಆರೋಗ್ಯನೂ ಪ್ರಾಪ್ತಿ ಆಗುತ್ತೆ. ಅದೇ ರೀತಿ ಪ್ರತಿ ಶನಿವಾರ ಗೋ ಪೂಜೆಯನ್ನ 21 ವಾರಗಳ ಕಾಲ ಹಸುವಿಗೆ ಪೂಜೆ ಮಾಡಿ ಹಸುವಿನ ಮುಟ್ಟಿ ನಮಸ್ಕಾರ ಮಾಡ್ಕೋ. ಖಂಡಿತವಾಗ್ಲೂ ಒಳ್ಳೇದಾಗುತ್ತಮ್ಮ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಈಗ ಇನ್ನಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಗುರುಜಿ, ಈ ಒಂದು ಪತ್ರವನ್ನ ಮೀನಾ ಅವರು ಬರೆದು ಕಳಿಸಿದ್ದಾರೆ. ಮೆಡಿಕಲ್ ಆಸ್ಪತ್ರೆ ಒಂದರಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಕೆಲಸವಾಗಿ ಇನ್ಶೂರೆನ್ಸ್ ಏಜೆಂಟ್ ಕೂಡ ನಾನು ಆಗಿದ್ದೀನಿ. 2 ತಿಂಗಳಿಂದ ಯಾವುದೇ ರೀತಿಯಾದಂಥ ಇನ್ಶೂರೆನ್ಸ್ ಬಿಸ್ನೆಸ್ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಸಾಕಷ್ಟು ಒಂದು ಮೂಢನಂಬಿಕೆಯ ಭಯ, ಆತಂಕದಲ್ಲಿ ಕೂಡ ಇವರಿದ್ದಾರೆ. 2 ಬೆಕ್ಕಿನ ಮರಿಗಳು ಒಂದೇ ಮನೆಯಲ್ಲಿ ಸೇರ್ಕೊಂಡಿದೆ ನಮ್ಮ ಮನೆಯಲ್ಲಿ. ಇದರಿಂದ ನನಗೆ ಬಿಸ್ನೆಸ್ ಆಗ್ತಾ ಇಲ್ವಾ ಅನ್ನುವಂಥ ಒಂದು ಆತಂಕ ಇದೆ. ಅದ್ರ ಕೂದಲು ಮನೆಯಲ್ಲಿ ಬಿದ್ದರೆ ಒಳ್ಳೇದಲ್ಲ ಅಂತ ಕೂಡ ಹೇಳಿದ್ದಾರೆ. ನನಗೆ ಇನ್ಶೂರೆನ್ಸ್ ಬಿಸ್ನೆಸ್ ಅವಶ್ಯಕತೆ ತುಂಬಾನೇ ಇದೆ. ಹೆಚ್ಚಿನ ಜವಾಬ್ದಾರಿ ನನ್ನ ಮೈ ಮೇಲೆ ಇರೋದ್ರಿಂದ 2 ಕೆಲಸ ಮಾಡಬೇಕು, ಆಸ್ಪತ್ರೆಗೂ ಹೋಗಬೇಕು. ದಯವಿಟ್ಟು ಪರಿಹಾರ ತಿಳಿಸಿ ನನ್ನ ಉದ್ಯೋಗ ಉಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಅಮ್ಮ, ನಿನ್ನ ಪ್ರಶ್ನೆ ತುಂಬಾ ಉತ್ತಮವಾದ ಪ್ರಶ್ನೆ. ಎಷ್ಟು ಮನೆಗಳಲ್ಲಿ ಬೆಕ್ಕುಗಳು ಸಾಕ್ತಿಲ್ಲ ತಾಯಿ. ಮನೆ ಇನ್ನೊಂದು ಗೊತ್ತಾ, ಬೆಕ್ಕು ಏನಕ್ಕೆ ಇಡ್ತಾರೆ? ಮನೆಯಲ್ಲಿ ಬೆಕ್ಕು ಯಾವತ್ತಾದ್ರೂ ಗಲೀಜ್ ಮಾಡೋದು ನೋಡಿದ್ರ ಹೋದ್ರವಾಗ್ಲಿ? ಅದು ಗಲೀಜ್ ಮಾಡಿದ್ರೆ ಮುಚ್ಚಿಟ್ಬಿಟ್ಟು ಬಂದ್ಬಿಡುತ್ತೆ. ಆಚೆ ಹೋಗಿ ಗಲೀಜ್ ಮಾಡುತ್ತೆ. ಅದು ಮೈ ಮೇಲೆ ಸ್ವಲ್ಪ ಏನಾದ್ರೂ ಗಲೀಜ್ ಆಗಿದ್ರು ಕೈಯಲ್ಲಿ ನಕ್ಕಿ ಕ್ಲೀನ್ ಆಗಿರುತ್ತೆ. ಅದು ಮೈ ಮೇಲೆ ಅದ್ರ ಎಂಜಲು ಅದು ಮಾಡ್ಕೊಂಡ್ರು ಸಹ ಅತಿ ಶುದ್ಧವಾಗಿ ಕಾಣಿಸೋ ಏಕೈಕ ಪ್ರಪಂಚದಲ್ಲಿ ಪ್ರಾಣಿ ಅನ್ನೋದಾದ್ರೆ ಇದು ಒಂದೇ ಒಂದು ಬೆಕ್ಕೊಂದೇ ತಾಯಿ. ಸರಿನಾ? ರಾತ್ರಿ ಸಮಯದಲ್ಲಿ ಬೆಕ್ಕನ್ನ ನಾವು ಮುಟ್ಟಬಾರ್ದು ಅಂತ ಹೇಳ್ತೀವಿ. ಯಾಕೆ? ಅದರ ಕೂದಲೇನಾದ್ರೂ ರೋಮಗಳಲ್ಲಿ ವಿಷಕಾರಿ ಪದಾರ್ಥಗಳಿರುತ್ತೆ, ವಿಷವಿರುತ್ತೆ. ಅದೇನಾದ್ರೂ ರೋಮಗಳು ಮನೆಯಲ್ಲಿ ಬಿದ್ದಾಗ ನಾವೇನಾದ್ರೂ ಅಪ್ಪಿ ತಪ್ಪಿ ಅದನ್ನ ಮಕ್ಕಳ ಬಾಯಲ್ಲೋ, ನಾವೇನಾದ್ರೂ ಮುಟ್ಟಿದಾಗ ನಮ್ಮ ಬಾಯಲ್ಲೋ, ಇನ್ನೊಂದ್ ಕಡೆ ಏನಾದ್ರೂ ಕಣ್ಣು ಕಾಣಿಸಲ್ಲ, ರಾತ್ರಿ ಸಮಯ ಇಷ್ಟಿಷ್ಟು ರೋಮಗಳಿರುತ್ತೆ. ಊಟದಲ್ಲಿ ಎಲ್ಲಾದ್ರೂ ಬಿದ್ದಾಗ ಅದು ಹೊರಗಡೆ ಹೋಗಿ ಅಜೀರ್ಣ ಶಕ್ತಿ ತೊಂದರೆ ಪಟ್ಟು ಫುಡ್ ಪಾಯ್ಸನ್ಸ್ ಆಗುವಂತ ಸಂಭವಗಳು ಜಾಸ್ತಿ ಇರುತ್ತೆ. ಇನ್ನ ಮದ್ದಿಡಿ ಅಂತ ಹೇಳ್ತಾರಲ್ಲ, ಹಾಕ್ಬಿಡ್ತಾರಂತಲ್ಲ, ಅದೇ ಇನ್ನೇನಿಲ್ಲ. ಈ ಒಂದು ಬೆಕ್ಕು ನೀವು ಅವ್ರ ಮನೆಯಲ್ಲಿ ಸಾಕಿರ್ತಾರೆ ಬೆಕ್ಕು, ಆ ಕೂದಲು ಕಿತ್ತು ಸುಟ್ಟು ಆ ಪೌಡರ್ ಮಾಡು, ಇವ್ರ ಎಂಜಲ್ ತೆಗೆದು ಅದಕ್ಕೆ ಹಾಕ್ಬಿಡು, ಮದ್ದಿಡಿ ಹಾಕ್ಬರುತ್ತೆ. ಇಷ್ಟೇ. ಇದು ಯಾರು ಮಾಡಕ್ ಹೋಗ್ಬಿಡಿ, ತಂತ್ರ ಪ್ರಯೋಗ ತಿಳ್ಕೋಬೇಕು. ಒಂದು ನಾಲೆಜ್ ಇಂದ ನಾನು ಹೇಳ್ದೆ, ಅದರಿಂದ ಜಾಗ್ರತೆ ಇರಿ. ಯಾರೇ ಮನೆಗೆ ಹಂಗೆ ಊಟಕ್ಕೆ ಹೋದ್ರು ಸಹ ನೀವು ಒಂದು ಏಲಕ್ಕಿ ತಿನ್ಬಿಡಿ, ಆ ಮದ್ದಿಡಿ ಇದ್ರೆ ಹೋಗ್ಬಿಡುತ್ತೆ. ಆದ್ರೆ ನಿನ್ನ ಪ್ರಶ್ನೆ ಏನು, ಮನೆಯಲ್ಲಿ ಬೆಕ್ಕುಗಳು ಸಾಕಬಹುದಾ? ಖಂಡಿತವಾಗ್ಲೂ ಸಾಕಬಹುದು. ಇದು ಅಪಶಕುನ ಅಲ್ಲ, ಒಳ್ಳೇದೆ. ಆದ್ರೆ ಕ್ಲೀನ್ ಆಗಿರ್ಲಿ. ರಾತ್ರಿ ಹೊತ್ತು ಅದನ್ನ ಮುಟ್ಟಬೇಡಿ ಅಷ್ಟೇ. ರಾತ್ರಿ ಹೊತ್ತು ಮುಟ್ಟಿದಾಗ ಅದು ಕೂದಲು ಬಿದ್ದಾಗ ತೊಂದರೆ ಆಗುತ್ತೆ ಅಂತ. ಇನ್ನೊಂದು ಗೊತ್ತಾ, ಬೆಕ್ಕಿದ್ರೆ ಮನೆಯಲ್ಲಿ ಇಲಿಗಳು ಬರಲ್ಲ, ಶುದ್ಧತೆ ಇರುತ್ತೆ. ಇಲಿಗಳು ಬಂದು ಅಲ್ಲಲ್ಲಿ ಗಲೀಜ್ ಮಾಡಿ ಅಟ್ಟದೊಳಗಳು ಸೇರ್ಕೊಂಡು ಅಲ್ಲೇ ಉಚ್ಚೆ ಎಲ್ಲ ಮತ್ತೊಂದು ಮಾಡಿ ಗಬ್ಬು ನಾತ ಸೃಷ್ಟಿ ಮಾಡಿರುತ್ತೆ ಮನೇನ. ಸ್ವಚ್ಛತೆ ಇರೋದಿಲ್ಲ. ಇಲಿಗಳು ಯಾವ ಮನೇಲಿ ಜಾಸ್ತಿ ಇರುತ್ತೋ ಅಲ್ಲಿ ಲಕ್ಷ್ಮಿ ಕೂಡ ಇರಲ್ವಂತೆ. ಅವನ್ ಗಣಪತಿ ಈಗ ಆಗಿರ್ಬೋದು, ಗಣಪತಿ ವಾಹನನೇ. ಹಾಗಂತೇಳಿ ಮನೆಯಲ್ಲಿ ಲಕ್ಷ್ಮಿನೆಲ್ಲ ಒತ್ಕೊಂಡೋಗಿ ಆಚೆಗೆ ಒತ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಮಲ್ಲಿ ಏನೇ ಇಟ್ಟಿರ್, ದೇವ್ರ ಮೇಲೆ ಪ್ರಸಾದ ಇಟ್ಟಿರ್, ಬೆಳಗ್ಗೆ ಅಷ್ಟೊತ್ತಿಗೆ ಹತ್ಕೊಂಡೋಗಿರುತ್ತೆ ಅದ್ರ ಜಾಗಕ್ಕೆ. ಅಂದ್ರೆ ನಿಮ್ಮ ಮನೆಗೆ ಕಳ್ಳರು ಧಾವಿಸ್ತಾರೆ, ಮೋಸ ಮಾಡೋ ಜನ ಜಾಸ್ತಿ ಬರ್ತಾರೆ, ನಿಮ್ಮಲ್ಲಿರೋ ಗಂಟನ್ನು ಹೊತ್ಕೊಂಡು ಹೋಗಿ ಬರ್ತಾ ಇರ್ತಾರೆ ಅಂತ ಅರ್ಥ. ಮನೇಲಿ ಇಲಿಗಳಿದ್ರೆ ಹಾಗಂತೇಳಿ ಓಡಿಸ್ಬಿಡಿ ಅಂತ ನಾನು ಹೇಳ್ತಿಲ್ಲ. ಅವುಗಳನ್ನ ಜಾಗ್ರತೆ ವಹಿಸ್ಬೇಕು. ಮನೆಯಲ್ಲಿ ಇಲಿಗಳು ಎತ್ಕೊಂಡು ಹೋಗ್ತಿದ್ರೆ ಹಂಗೆ ನಿಮ್ಮ ಮನೆಯಲ್ಲೂ ಸಾಮಗ್ರಿ ಖಾಲಿ ಆಗ್ತಾರೆ. ಅದಕ್ಕೆ ಬೆಕ್ಕನ್ನು ಸಾಕ್ಬಿಟ್ರೆ ಇಲಿಗಳು ಹತ್ರ ಬರಲ್ಲ. ಬೆಕ್ಕನ್ನು ಸಾಕೋದ್ರಿಂದ ಅಪಶಕುನ ಅಲ್ಲ. ಅದು ಮಾರ್ಜಾಲ ಋಷಿ, ಅದ್ರ ಹೆಸರು ಋಷಿ ಅಂತ.
ಆ ದೊಡ್ಡ ಪುರಾಣ ಇದೆ. ಆ ಬೆಕ್ಕನ್ಗೊಂದು ಶಾಪ ಹಾಗೆ ಹಂಗಾಗಿರೋದ್ರಿಂದ ಒಂದಲ್ಲ ಒಂದಿನ ಬೆಂಕ್ ಮನೆಗೆ ಎಷ್ಟು ಶುಭಕರ, ಯಾವ ರೀತಿ ಒಳ್ಳೇದು, ವೈಜ್ಞಾನಿಕ ಏನು ಅವೈಜ್ಞಾನಿಕ ಏನು, ಶಾಸ್ತ್ರ ಏನು, ಅದು ಅಪ್ಪ ಯಾರು ಅಮ್ಮ ಯಾರು ಎಲ್ಲ ಒಂದಿನ ತಿಳಿಸ್ಕೊಡ್ತೀನಿ ತಾಯಿ. ಈಗ ನಿನ್ನ ಪ್ರಶ್ನೆಗೆ ಸಮಾಧಾನ ಸಿಕ್ಕಿದೆ ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಮಂಜುಳಾ ಅವರು ಹೊಸೂರಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹೆಸರನ್ನ ತಿಳಿಸಿ. ಅವ್ರ ಹೆಸರು ಅಶೋಕ್ ಕುಮಾರ್ ಅಂತಾನು ಕರೀತಾರೆ, ಚಿನ್ನ ಅಂತಾನು ಕರೀತಾರೆ ಮೇಡಮ್. ಸರಿ, ಪರವಾಗಿಲ್ಲ. ಅಶೋಕ್ ಕುಮಾರ್ ಅವರ ಡೇಟ್ ಆಫ್ ಬರ್ತ್ ತಿಳಿಸಿ. ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ವಂತ ಮೇಡಮ್. ಮದುವೆ ದಿನಾಂಕ ಹಾಗೂ ಮುಹೂರ್ತದ ಸಮಯ ಹೇಳಿ. 3/3/2002 ಹಾ, 9:30 10:30 ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ ಮಂಜುಳಾ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಾ ಸರಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಮ್ಮ ಯಜಮಾನ್ರು ಎಷ್ಟು ಸಂಪಾದನೆ ಮಾಡಿದ್ರು ಕೈಯಲ್ಲೇ ನಿಲ್ಲಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತಾರೆ ತಾಯಿ? ಅವರು ಸ್ಕ್ರೀನ್ ಪ್ರಿಂಟಿಂಗ್ ಕೆಲಸ ಮಾಡ್ತಾರೆ ಗುರುಜಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಇವಾಗ ಒಂದ್ 4 ವರ್ಷದಿಂದ ಮಾಡ್ತಿದ್ದಾರೆ ಗುರುಜಿ. ಏನ್ ಎಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸೇ ಬರ್ತಿದೆಯಲ್ಲ, ಇನ್ನೇನು ಉಳಿತಾ ಇಲ್ಲ. ಸಂಪಾದನೆ ಇದೆ, ಬಿಸ್ನೆಸ್ ಚೆನ್ನಾಗಿ ನಡೀತಿದೆ, ಉಳಿತಿಲ್ಲ ಅಷ್ಟೇ. ಬಿಸ್ನೆಸ್ ತುಂಬಾ ಡಲ್ ಆಗಿದೆ ಸ್ವಾಮಿಗಳು. ನಡೀತಿತ್ತೆ, ತಿರ್ಗಾ 2 ದಿವಸ ನಡೆದ್ರೆ 4 ದಿವಸ ರಜೆ ನಾನು ರಜೆ ಯಾಕೆ? ನಿಮ್ ಮನೆಯವ್ರಿಗೆ ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಸೋಂಬೇರಿತನ ತಾಯಿ, ಸರಿನಾ? ಸೋಂಬೇರಿತನ ಇದೆ. ಫಸ್ಟ್ ಆ ಸೋಂಬೇರಿತನ ಓಡಿಸ್ಬೇಕು. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ? ಅವ್ರು 7:30 ಎದ್ದೇಳ್ತಾರೆ. ಸ್ವಲ್ಪ 6 ಗಂಟೆಗೆ ಎಬ್ಸಿ ನಾಳೆಯಿಂದ. ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ? 6:30 ಬರ್ತಾರೆ. ಅವ್ರ ಅಮ್ಮನ ಮನೆಗೆ ಹೋಗಿ 8:30 ಹಂಗ್ ಬರ್ತಾರೆ. ಸರಿ, ಇದೊಂದು ಚೆನ್ನಾಗಿದೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅವರು. ಮುಂದೆ ಸೂರ್ಯೋದಯಕ್ಕೆ ಸಮಯಕ್ಕೆ ಅವ್ರು ಎದ್ದು ರೆಡಿ ಆಗಿರ್ಬೇಕು. ಆ ರೀತಿ ಅದೊಂದು ನಿಯಮವನ್ನ ಬದಲಿಸಿ. ಎರಡನೇದಾಗಿ, ಜಾತಕದಲ್ಲಿ ಜನ್ಮ ದಾರಿದ್ರ್ಯ ಇದ್ರೂ ಇಂಥ ಫಲಗಳು ಆಗುವಂಥದ್ದು. ಯಾಕೆಂದ್ರೆ ನನ್ನ ಪ್ರಶ್ನೆ ಪ್ರಕಾರ ರಮಲಶಾಸ್ತ್ರದಲ್ಲಿ ತೋರಿಸ್ತಿದೆ, ವ್ಯವಹಾರ ಚೆನ್ನಾಗಿದೆ, ಎಲ್ಲೋದ್ರೂ ಒಳ್ಳೆ ಹೆಸರಿದೆ, ಸೋಂಬೇರಿತನ, ಟೈಮ್ಗೆ ಯಾವ್ದನ್ನು ಮಾಡಕ್ ಆಗ್ತಿಲ್ಲ, ಇವರಿಂದ ಸಪೋರ್ಟ್ ಸಿಗ್ತಿಲ್ಲ. ಹುಡುಗರು ಬಂದ್ರೆ ಕೆಲಸ 4 ದಿನ ಇದ್ರೆ 4 ಜನ ಓಡೋಗ್ಬಿಡ್ತಾರೆ. ಮತ್ತೆ ಅವ್ರಿಗೂ ಸರಿಯಾಗಿ ಸಂಬಳ ಕೊಡಕ್ಕಾಗಲ್ಲ. ಹಣ ಎಷ್ಟು ಬಂದ್ರು ಕೈಯಲ್ಲಿ ನಿಲ್ಲಲ್ಲ, ಸೇವಿಂಗ್ಸ್ ಅನ್ನೋದು ಆಗ್ತಿಲ್ಲ. ಆದ್ರೆ ಕೆಲಸ ಏನು, ಕಾಂಟ್ರಾಕ್ಟ್ಸ್ ಒಳ್ಳೆ ಕಾಂಟ್ರಾಕ್ಟ್ಸ್ ಇದೆ, ಇವ್ರ ಹತ್ರ ಒಳ್ಳೆ ಕಾಂಟ್ಯಾಕ್ಟ್ ಇದೆ, ಇವರೇ ಅವ್ರ ಕೈಗೆ ಸಿಗಕ್ ಆಗ್ತಿಲ್ಲ. ಯಾವುದೋ ಒಂದು ರೀತಿ ಸೋಂಬೇರಿತನ. ಅವತ್ತು 4 ದಿನ ಬಾಗಿಲು ಮುಚ್ಚೋ ಪರಿಸ್ಥಿತಿ, ಅಥವಾ ಇನ್ನೊಂದ್ ಕಡೆ ಹೋಗ್ಬಿಡ್ತಾರೆ. ಇವಾಗ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಇವರಿಂದ. ಮನ್ಸು ಚಂಚಲ. ಇಲ್ಲಿ ಇರ್ತಾರೆ, ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಬೇರೆ ಕಡೆ ಇನ್ನೊಂದು ಮಾಡೋಣ, ಅದ್ ಮಾಡೋಣ, ಇಂಥದ್ದೆಲ್ಲ ಈಗ ಒಳಿತಾ ಇದೆ ಅವ್ರಿಗೆ. ಕೆಲಸನೇ ಬಿಟ್ಬೋಣ, ಬೇರೆ ಏನಾದ್ರು ಮಾಡೋಣ ಅನ್ನೋ ಪ್ಲಾನ್ಸ್ ಬರ್ತಿದೆ ಆಲ್ರೆಡಿ. ಆಲ್ರೆಡಿ ಬಂದಿದೆ. ಬೇಡ, ಇದನ್ನೇ ಮಾಡ್ಲಿ, ಇದೇ ಅಭಿವೃದ್ಧಿ ಆಗೋ ತರ ನಾನು ಮಾಡ್ಕೊಡ್ತೀನಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನೆಯವರ ಹೆಸರಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ 3 ಜನ ಮುತ್ತೈದರಿಗೆ ತಾಂಬೂಲವನ್ನು ಕೊಟ್ಟು, ನಿಮ್ಮ ಮನೆಗೆ ಸಣ್ಣ ಮಕ್ಕಳು, ಕುಮಾರಿಯರು, ಇನ್ನೂ ಋತುಮತಿ ಆಗಿರಬಾರ್ದು ಅಂತ ಹೆಣ್ಣು ಮಕ್ಕಳನ್ನ ಕರೆಸಿ ಹೆಸರುಬೇಳೆ ಅಥವಾ ಕೋಸಂಬರಿ ಏನಾದ್ರೂ ನೈವೇದ್ಯ ಮಾಡಿ ಆ ಮಕ್ಕಳಿಗೆ ಪ್ರಸಾದ ಒಂದು 16 ವಾರ ಕೊಡಿ. ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯದಿಂದ ಆಚೆ ಹೋಗುತ್ತೆ. ನಿಮ್ಮ ಮನೆಯವರಿಗೆ ಈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಅನ್ನ ಒಂದು ಹಾಕ್ಸಿ, ಎಲ್ಲಾ ತರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ಅಲ್ಲಿ ತುಪ್ಪ ದೀಪ ಹಚ್ಬಿಟ್ಟು ಬರಕ್ಕೆ ಹೇಳಿ ನಿಮ್ಮ ಮನೆಯವ್ರಿಗೆ. ಈ ರೀತಿ ಒಂದು 16 ವಾರ ಮಾಡ್ಕೊಂಬಿಡಿ. ಕಳೆದ ನಂತರ ಬಿಸ್ನೆಸ್ ಅಲ್ಲಿ ಆಟೋಮೆಟಿಕ್ ಅಭಿವೃದ್ಧಿ ಆಗುತ್ತೆ. ಜೀವನದಲ್ಲಿ ನೆಮ್ಮದಿಯಾಗಿ ಬಾಳ್ತಿರ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಗುರುಜಿಗೊಂದು ಪತ್ರವನ್ನ ನೋಡೋಣ. ಮಮತಾ ಕೇಟಿ ಅವರು ಪತ್ರವನ್ನ ಬರೆದಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನೊಂದವರ ಬಾಳಿಗೆ ದಾರಿದೀಪವಾಗಿದೆ ಅಂತ ಹೇಳ್ತಿದ್ದಾರೆ. ಉತ್ತಮ ಸಮಾಜದ ನಿರ್ಮಾಣದಲ್ಲಿ ನಿಮ್ಮ ಮಾತುಗಳು ಅತ್ಯಂತ ಮುಖ್ಯ ಪಾತ್ರವನ್ನ ನಿರ್ವಹಿಸ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಗುರುಜಿ. ಹುಟ್ಟಿದಂತ ದಿನಾಂಕ ಹೇಳಿದರೆ 25/5/88ನೇ ಇಸವಿ ಬೆಳಗ್ಗೆ 4:45 ಸಿಂಹರಾಶಿ, ಪುಬ್ಬ ನಕ್ಷತ್ರ, 4ನೇ ಚರಣ ಅಂತ ಹೇಳ್ತಿದ್ದಾರೆ. MSc ಓದಿದ್ದೀನಿ, ಮದುವೆ ಬಗ್ಗೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಗುರುಜಿ. 4-5 ಹುಡುಗರು ಬಂದು ಯಾವುದೇ ರೀತಿಯಾದಂತ ಒಂದು ಇದು ಸೆಟ್ ಆಗ್ತಾ ಇಲ್ಲ, ಮದುವೆ ಯಾವಾಗ ಆಗುತ್ತೆ, ಹುಡುಗ ಹೇಗಿರ್ತಾನೆ, ದಯವಿಟ್ಟು ತಿಳಿಸಿ ಅಂತ ಹೇಳ್ತಿದ್ದಾರೆ. ಇನ್ನ ಜಾತಕದಲ್ಲಿ ಕೇವಲ ಏಪ್ರಿಲ್ ವರೆಗೆ ಮಾತ್ರ ಗುರುಬಲ ಇದೆ ಅಂತ ತಿಳಿಸಿದರೆ ಇದು ನಿಜಾನಾ? 2 ವರ್ಷ ಗುರುಬಲ ಇಲ್ವಾ ಅನ್ನೋದು ಇವ್ರ ಪ್ರಶ್ನೆ. ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಪುಬ್ಬ ನಕ್ಷತ್ರ, ಸಿಂಹರಾಶಿ. ಚಿಂತೆ ಮಾಡಬೇಡ ತಾಯಿ. ಜಾತಕದಲ್ಲಿ ಗುರುಬಲ 12ನೇ ಮನೆಗೆ ಗುರು ಬಂದ್ರೆ ಗುರುಬಲ ಇಲ್ಲ ಅನ್ನೋ ಹಾಗಿಲ್ಲ. ಉಚ್ಚ ಸ್ಥಾನಕ್ಕೆ ಬರ್ತಿದ್ದಾನೆ ನಿನಗೆ. ಚಿಂತೆಯೇ ಬೇಡ. ಚಿಂತೆ ಯಾಕೆ ಮಾಡ್ತೀಯ ತಾಯಿ? ಗುರುಬಲ ಇಲ್ಲದೆ ಹೋದ್ರೆ, ಗುರುಗಳು ದೃಷ್ಟಿ ಬಿದ್ದರೆ ನಿಂಗೆ ಮದುವೆ ಆಯ್ತು ಅಂತ ಅರ್ಥ. ಮುಗೀತು. ಚಿಂತೆ ಮಾಡಬೇಡ. ನಿನಗೆ ಮದುವೆ ಖಂಡಿತವಾಗ್ಲೂ ಮದುವೆ ಆಗತ್ತೆ. ಆದರೆ ಮದುವೆಗೆ ಸಪ್ತಮಾಧಿಪತಿ ಕುಜನ್ ಜೊತೆ ಇರೋದ್ರಿಂದ ವಿಳಂಬ ಆಗ್ತಿದೆ. ಸಪ್ತಮ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇರತಕ್ಕಂಥದ್ದು. ನೀವೇನ್ ಮಾಡಬೇಕು? 9 ದಿನ ಬಿಳಿ ಎಕ್ಕದ ಗಿಡ ಪೂಜೆ ಮಾಡಿ ಸಾಕು. ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ಚರಿತ್ರೆ, ಗುರುಗಳ ಪಾರಾಯಣ,
ಗುರುಮಂತ್ರ ಪಾರಾಯಣ, ಗುರುವಿನ ಅಷ್ಟೋತ್ರ, ಹಳದಿ ಪುಷ್ಪಗಳಿಂದ ಬೃಹಸ್ಪತಿ ಅರ್ಚನೆ, ಯಾವುದಾದ್ರೂ ಒಂದು ಮನೇಲಿ ಗುರುವಿನ ಅಷ್ಟೋತ್ರ ಓದ್ಕೊಳ್ಳಿ ಸಾಕು. ಹೆಂಗೋ ಚೆನ್ನಾಗಿ ಓದಿದೆಯಾ, ನಿಜವಾಗ್ಲೂ ಒಳ್ಳೆಯ ಒಂದು ಗಂಡ ಹುಡುಗ ಬರ್ತಾನೆ ನಿನಗೆ. ನಿಮ್ಮ ಮನೆಯ ದಕ್ಷಿಣ ಭಾಗದಿಂದ ಬರ್ತಕ್ಕಂಥದ್ದು, ನೀವೆಲ್ಲಿ ವಾಸವಾಗಿರ್ತೀರೋ ಅಲ್ಲಿಂದ ದಕ್ಷಿಣ ಭಾಗ ಅನ್ಕೊಳ್ಳಿ. ದಕ್ಷಿಣ ಭಾಗದಿಂದ ಬರತಕ್ಕಂಥದ್ದು, ಆ ದಕ್ಷಿಣ ಭಾಗದಲ್ಲಿ ಒಳ್ಳೆಯ ಯೋಗ ಬರುವಂಥದ್ದು. ದಕ್ಷಿಣ ದಿಕ್ಕಿನಿಂದ ಹುಡುಗ ಬರ್ತಾನೆ, ಆ ಹುಡುಗ ಮೊದಲನೇ ಮಗ ಆಗಿರ್ತಾನೆ, ಅವ್ರ ಮನೆಯಲ್ಲಿ ಇಬ್ಬರು ಗಂಡ್ಮಕ್ಳೇ ಇರ್ತಾರೆ, ಹೆಣ್ಮಕ್ಳು ಇರಲ್ಲ. ದಾಂಪತ್ಯ ಜೀವನ ಚೆನ್ನಾಗಿರುತ್ತಮ್ಮ. ಒಳ್ಳೆ ಹುಡುಗನ ಓದಿರ್ತಾನೆ, ಒಳ್ಳೆ ಸ್ಟ್ಯಾಂಡರ್ಡ್ ಲೈಫಲ್ಲಿ ಇರ್ತಾನೆ, ಒಳ್ಳೆ ಉದ್ಯೋಗದಲ್ಲೂ ಇರ್ತಾನೆ, ನಿನ್ನ ಒಂದು ಸ್ಟೇಟಸ್ಗೆ ಯಾವುದೇ ಥರದ ಕಮ್ಮಿ ಆಗೋದಿಲ್ಲ ಅಂತ ಹುಡುಗನೇ ಸಿಗ್ತಾನೆ. ಚಿಂತೆ ಮಾಡಬೇಡಿ ತಾಯಿ. ಆದರೆ ಮದುವೆ ನಿಧಾನ ಆಗೋಯ್ತಲ್ಲ ಅಂತ ನೊಂದ್ಕೊಳ್ಳೋದು ಬೇಡ. ಯಾಕೆ ಚಿಂತೆ ಮಾಡ್ತೀರಿ? ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಒಳ್ಳೆ ಅವಕಾಶ, ಒಳ್ಳೆ ಲೇಟಾಗಾದ್ರೂ ಮದುವೆ ಒಳ್ಳೆ ಹುಡುಗ ಸಿಗ್ತಾನೆಮ್ಮ. ನಿನ್ನ ಜೀವನ ಚೆನ್ನಾಗಿದೆ ತಾಯಿ, ನಿನ್ನೂ 100 ವರ್ಷ ಸುಖವಾಗಿ ನೆಮ್ಮದಿಯಾಗಿ ಬಾಳು. ನಿನ್ನ ಜಾತಕದಲ್ಲಿ ಯಾವುದೇ ಥರ ದೋಷಗಳಿಲ್ಲ, ಇದು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 9 ದಿನ ಬಿಳಿ ಎಕ್ಕದ ಪೂಜೆ ಮಾಡು. ಗುರುವಾರ ಗುರುಗಳ ಅಷ್ಟೋತ್ರ, ಗುರುಗಳ ನಾಮಸ್ಮರಣೆ, ಗುರುಗಳನ್ನು ಮನಸ್ಸಲ್ಲೇ ಸ್ಮರಣೆ ಮಾಡ್ಕೋತಾಯಿ. ಶೀಘ್ರವಾಗಿ ವಿವಾಹ ಆಗುತ್ತೆ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರವನ್ನ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಿಂದ ಪತ್ರ ಬಂದಿದೆ. ಗಾಯತ್ರಿ ಹಾಗೂ ಗಣೇಶ್ ನಾಯ್ಕ್ ದಂಪತಿಗಳು ಪತ್ರವನ್ನ ಕಳಿಸಿದ್ದಾರೆ. ಮನೆ ಕಟ್ಟಲು ಫುಲ್ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಆದರೆ ಮನೆ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ, ಅರ್ಧಕ್ಕೆ ನಿಂತು ಹೋಗಿದೆ ಗುರುಜಿ. ಆರ್ಥಿಕವಾಗಿ ತುಂಬಾ ಸಮಸ್ಯೆಯಲ್ಲಿದ್ದೀವಿ ನಾವು, ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನ ಸೂಚಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಮನೆಯವರ ಜನ್ಮ ದಿನಾಂಕ ಸೂಚಿಸಿದರೆ 17/7/74ನೇ ಇಸವಿ, ಮೇಷರಾಶಿ ಅಂತ ಹೇಳಿದ್ದಾರೆ. ಹುಟ್ಟಿದ ಸಮಯ 5:30 ಸಾಯಂಕಾಲ. ಮನೆ ಕಟ್ಟೋ ಪೂರ್ತಿಯಾಗಿಲ್ಲ ಮನೆ ಕೆಲಸ, ಮನೆ ಕಟ್ಟೋದ್ರ ಬಗ್ಗೆ ಕೇಳ್ತಿದ್ದಾರೆ. ಸುಖಸ್ಥಾನ ಚತುಸ್ಥಾನ, ಗೃಹಸ್ಥಾನ ಚತುಸ್ಥಾನ ತೋರಿಸ್ತಿರ್ತಕ್ಕಂಥದ್ದು ಶುಭಕರವೇ ಆಗಿದೆ. ಆದರೆ ನಿಮ್ಮ ಮನೆಯ ಪಾಯದಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. ನೀವು ಋಷಭಾಯ ಅಂತ ಹಾಕ್ಸ್ಕೊಂಬಂದ್ರಿ, ಅದರಲ್ಲಿ ಶ್ವಾನಾಯದಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ರಿ. ಅದು ಪಾಯ ಪೂಜೆ ಮಾಡಬೇಕು ಅಂದಾಗ ಸಮಸ್ಯೆಗಳಾಯಿತು. ಪಾಯ ಪೂಜೆ ಮಾಡಿ ಅರ್ಧ ಕಟ್ಟಿದ ಮೇಲೆ ಆರ್ಥಿಕ ಸಮಸ್ಯೆ ಆಯಿತು. ಮಣ್ಣು, ಕಲ್ಲು, ಮರಳು, ಕೆಲಸದವ್ರು ಎಲ್ಲನೂ ಸಮಸ್ಯೆನೆ. ಈಗ ದುಡ್ಡು ಯಾವುದೋ ಬರಬೇಕಿದೆ, ಅದು ಬಂದಿದೆ, ಕೆಲಸದವ್ರು ಇಲ್ಲ. ಸರಿಯಾದ ಸಮಯಕ್ಕೆ ಯಾವುದು ಸಿಗ್ತಿಲ್ಲ, ಎಲ್ಲ 1:2 ರೇಟ್ ಕೊಟ್ಟು ಮಾಡೋಂಥ ಪರಿಸ್ಥಿತಿ ಬಂದ್ಬಿಡ್ತು ನಿಮ್ಮ ಜೀವನದಲ್ಲಿ. ಏನಕ್ಕಿದೋ? ಎಲ್ಲವೂ ಆಯಾ ಪ್ರಾಬ್ಲಮ್ ಇದೆ. ಮತ್ತು ಆ ಮನೆಗೆ ಪಿಲ್ಲರ್ಗಳು ಸಮಸಂಖ್ಯೆಯಲ್ಲಿ ಹಾಕಿಲ್ಲ, ನೀವು ಬೆಸ ಸಂಖ್ಯೆಯಲ್ಲಿ ಹಾಕ್ಬಿಟ್ಟಿದ್ರಿ. ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಮುಂದೆ ನಿಮ್ಮ ಮನೆಯ ಒಂದು ಈಶಾನ್ಯ ಭಾಗಕ್ಕೆ ಆ ಒಂದು ವಿಶೇಷವಾಗಿ ನೀವು ಹಾಕ್ತಿದ್ರಲ್ಲ, ಆ ಒಂದು ಮುಂದೆ ಬಾಲ್ಕನಿಗೆ ಅಥವಾ ಮುಂದೆ ಯಾವುದಾದ್ರೂ ಟೆರೆಸ್ನ ಹೇಳ್ಕೋಬೇಕು, ಈ ರೀತಿ ಏನಾದರೂ ಇದ್ದಾಗ ಅಲ್ಲಿ ಬಾಗಿಲಿಗೆ ಎದುರುಗಡೆ ಒಂದು ಒಂಟಿ ಕಂಬ, ಬಾಗಿಲು ಎದುರುಗಡೆ ಹಳ್ಳ, ಇಂಥದ್ದೇನೋ ಇರತಕ್ಕಂಥದ್ದು. ಅದರಿಂದನೇ ಈ ಸಮಸ್ಯೆಗಳಿಷ್ಟು ಸೃಷ್ಟಿ ಆಗ್ತಿದೆ. ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಡಿ. ಯಾರಾದರೂ ವಾಸ್ತುವ್ರನ್ನ ಕರೆಸ್ಬಿಟ್ಟು ಅದನ್ನ ಏನಿದೆ ವಾಸ್ತು, ಒಳಾಯ ಎಷ್ಟು, ವರಾಯ ಎಷ್ಟು, ಬ್ರಹ್ಮ ಟು ಬ್ರಹ್ಮ ಎಷ್ಟಿದೆ, ಅಲ್ಲಿ ಏನಾದರೂ ಮಾಡಬೇಕಾದ್ರೆ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಒಂದು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಇರತಕ್ಕಂಥದ್ದು ಟಿಪ್ಸ್ ಕೊಡ್ತಾರೆ. ಅಥವಾ ಮನೆ ಈಶಾನ್ಯ ಭಾಗದಲ್ಲಿ ಸ್ವಲ್ಪ ಹಳ್ಳವನ್ನು ತೆಗೆದು ಕ್ರಿಸ್ಟಲ್ ಅಂದರೆ ಉಪ್ಪು, ಕಲ್ಲುಪ್ಪಿರುತ್ತೆ, ಒಂದು ಎರಡು ಜಾಗ ತೆಗೆದುಬಿಟ್ಟು ಅದನ್ನ ಉಪ್ಪು ಮುಂಜಿ ಕ್ಲೋಸ್ ಮಾಡಿಬಿಡಿ. ಇದಾಗಿ ಒಂದೇ ವಾರದಲ್ಲಿ ಮನೆ ಮತ್ತೆ ರೀಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಮೇ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಮೇನಲ್ಲಿ ಯುಗಾದಿ ಆಗಿದ್ದ ಮೊದಲನೇ ತಿಂಗಳಲ್ಲೇ ಗೃಹ ಪ್ರವೇಶ ಮಾಡಿ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರವನ್ನ ನೋಡೋಣ. ಹರೀಶ್ ಅವರು ಶಿವಮೊಗ್ಗದಿಂದ ಪತ್ರವನ್ನ ಬರೆದಿದ್ದಾರೆ. ಹುಟ್ಟಿದಂತ ದಿನಾಂಕ ಹೇಳಿದರೆ 6/3/94ನೇ ಇಸವಿ, ಮೂಲ ನಕ್ಷತ್ರ, ರಾಶಿ ನಿಖರವಾಗಿ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಮನೆ ದೇವರು ವೀರಭದ್ರ ಸ್ವಾಮಿ ಅಂತ ತಿಳಿಸ್ತಿದ್ದಾರೆ. ನಾನು ಫಸ್ಟ್ ಇಯರ್ BA ಓದ್ತಾ ಇದ್ದೀನಿ. ಓದೋದಕ್ಕೆ ತುಂಬಾ ಆಸೆ, ಆದರೆ ಯಾವುದೂ ನೆನಪಿಗೆ ಬರೋದಿಲ್ಲ. ಮನಸ್ಸಲ್ಲಿ ತುಂಬಾ ಚಂಚಲತೆ ಇದೆ ಓದಕ್ಕೆ ಕುತ್ಕೊಂಡಾಗ ಅಂತ ಹೇಳ್ತಿದ್ದಾರೆ. ಮುಂದೆ ಪೊಲೀಸ್ ಆಗಬೇಕು ಅನ್ನುವಂಥ ಗುರಿ ಇದೆ. ಎಲ್ಲರೂ ಮನೇಲಿ ಕಾಲೇಜ್ ಹೋಗ್ಬೇಡ, ವಿದ್ಯೆ ಹತ್ತಲ್ಲ ಅಂತಾರೆ. ಮಾನಸಿಕವಾಗಿ ತುಂಬಾ ನೊಂದಿದ್ದೀನಿ, ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಜೈ ಮಹಾಕಾಳಿ. ಖಂಡಿತವಾಗ್ಲೂ ನೀನು ಓದಪ್ಪ. ಆ ಮನೆಯಲ್ಲಿ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳೋ ಕುಟುಂಬಸ್ಥರು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್. ಎಲ್ಲರೂ ಓದು ಅಂತ ಹೇಳಿದ್ರೆ ನೀನು ಓದ್ಬೇಡ ಅಂತ ಹೇಳೋವಂಥ ದಡ್ರಿದ್ದಾರೆ ಮನೆಯಲ್ಲಿ ಅಂತಂದರೆ ಅವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಅವ್ರಿಗೆ ನನ್ನ ನಮಸ್ಕಾರಗಳು ತಿಳಿಸ್ಬಿಡು. ನಿನ್ನ ಜೀವನದಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ, ಪೊಲೀಸ್ ಖಂಡಿತವಾಗ್ಲೂ ಆಗ್ತೀಯಾ. ಇದೇ ಕಾನ್ಫಿಡೆನ್ಸ್ ಇಟ್ಕೊಂಡು ಓದು. ಪ್ರತಿದಿನ ಪೂರ್ವಕ್ಕೆ ತಲೆ ಇಟ್ಟು ಮಲಗು. ಬೆಳಗ್ಗೆನೆ ಎದ್ದಿದ ತಕ್ಷಣ ಒಂದು ಪ್ರತಿದಿನವೂ ಸಹ ನೀನೇನು ಮಾಡಬೇಕು, ಒಂದು ಅಮ್ಮನವರ ಅಷ್ಟೋತ್ರ, ಸರಸ್ವತಿ ಅಷ್ಟೋತ್ರ ಓದ್ಕೋ. ಪೂರ್ವಕ್ಕೆ ತಲೆ ಇಟ್ಟು ಮಲಗು. ಅತಿ ಹೆಚ್ಚು ನವಿಲ್ಗರಿನ ಹಾಸಿಗೆ ಕೆಳಗಡೆ ಹಾಕೋ. ಪೂರ್ವ ದಿಕ್ಕು ಕೂತ್ಕೊಂಡು ಹೋಗೋ. ರಾತ್ರಿ ಹೊತ್ತು ಬೆಡ್ ಲೈಟು ಹಸಿರು ಇಟ್ಕೋ. ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನ ಗರಿಕೆ ಹುಲ್ಲು ಕೊಡ್ತಾ ಬಾ. ಇಷ್ಟೇ ನಿನ್ನ ಲೈಫ್ ಟಿಪ್ಸ್.
3 ತಿಂಗಳಲ್ಲೇ ನಿನ್ನಲ್ಲಿ ಸಾಕಷ್ಟು ಚೇಂಜಸ್ ಕಾಣಿರುತ್ತೆ. ಅನುಕೂಲ ಆದ್ರೆ ಒಂದು 6 ಮುಖದ ರುದ್ರಾಕ್ಷಿ ಕತ್ತಲ್ಲಿ ಹಾಕೋ. ನಿಂದು ಮೂಲ ನಕ್ಷತ್ರ ಧನುರ್ ರಾಶಿ. ಇದನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.